ಕಾರ್ಯಕ್ರಮಕ್ಕೆ ಅಂದರೆ ನಿನ್ನೆ ನಾವೆಲ್ಲ ಸಾಕಷ್ಟು ವಿಚಾರಗಳನ್ನು ಅನೇಕ ವಕ್ತಾರರಿಂದ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀವಿ. ಪರಂಪರಾ ಬೀಜರಕ್ಷಾ ಮತ್ತು ಸ್ಮೃತಿ ಜಾಗೃತಿ ಅನ್ನುವಂತಹ ನೆಲೆಯಲ್ಲಿ ನಾವು ಶಿಕ್ಷಣವನ್ನು ನೋಡುವ ದೃಷ್ಟಿಯಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಅಂತಹ ಇಂದಿನ ಎರಡನೇ ಕಾರ್ಯಕ್ರಮಕ್ಕೆ ನಾನು ವೇದಿಕೆಯ ಮೇಲೆ ಇಂದು ಮತ್ತಷ್ಟು ತಮ್ಮ ಜ್ಞಾನದ ಬೆಳಕನ್ನು ಹರಿಸಿ ನಮ್ಮನ್ನೆಲ್ಲ ಗಟ್ಟಿ ಮಾಡಲಿರುವಂತಹ ವಕ್ತಾರರನ್ನು ವೇದಿಕೆಯ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅವರನ್ನು ಸ್ವಾಗತ ಮಾಡ್ತೀನಿ. ಈ ಭಾರತೀಯ ದೃಷ್ಟಿಕೋನದ ಆಧಾರವನ್ನು ಇಟ್ಕೊಂಡು ಪುಸ್ತಕಗಳನ್ನು ಭಾರತೀಯ ಕಥಾ ಮತ್ತು ಭಾರತೀಯ ಗಾಥಾ ಈ ಪುಸ್ತಕಗಳ ಲೋಕಾರ್ಪಣೆ ಸಂಗೋಷ್ಠಿ ನಡೆಯಲಿರುವಂತಹ ಈ ವೇದಿಕೆಗೆ ಪೋಷಕರು ಮತ್ತು ಈ ಭವ್ಯ ಭಾರತದ ಪ್ರಜೆಗಳಾದ ಮಕ್ಕಳು ಇರದೇ ಹೋದರೆ ಈ ಒಂದು ಎಲ್ಲ ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಮುಂದುವರಿಸಬೇಕಾಗಿರೋರೇ ಅವರಾಗಿರೋದ್ರಿಂದ ಅವರಿಗೂ ಕೂಡ ಮತ್ತು ಪೋಷಕರಿಗೆ ಅಧ್ಯಾಪಕ ವೃಂದ ಎಲ್ಲರಿಗೂ ಕೂಡ ವೇದಿಕೆಯ ಮೇಲೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಪೂರ್ಣಪ್ರಮತಿ ವಿದ್ಯಾಕ್ಷೇತ್ರ ಮತ್ತು ಉದ್ಭವ ಭಾರತೀಯ ಅನುಶಾಸನ ಕೇಂದ್ರ ಇವೆಲ್ಲವೂ ಸೇರಿ ಒಂದು ಕಂಕಣಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಎಲ್ಲರಿಗೂ. Let's begin the day with Ganeshana Stuti by Bhagashri Akka. ಗಜವದನಾ ಬೇಡುವೆ ಗೌರಿ ತನಯ ಗಜವದನಾ ಬೇಡುವೆ ಗೌರಿ ತನಯ ಗಜವದನಾ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನಾ ಬೇಡುವೆ ಗೌರಿ ತನಯ ಗಜವದನಾ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಕವಾಹನ ಮುನಿಜನ ಪ್ರೇಮ ಮೂಷಕವಾಹನ ಮುನಿಜನ ಪ್ರೇಮ ಗಜವದನಾ ಬೇಡುವೆ ಗೌರಿ ತನಯ ಗಜವದನಾ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧುವಂದಿತನೇ 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 ಆದರದಿಂದಲಿ ಗಜವದನಾ ಬೇಡುವೆ ಗೌರಿ ತನಯ ಗಜವದನಾ ಬೇಡುವೆ ಸರಸಿಜನಾಭ ಶ್ರೀ ಪುರಂದರ ವಿಠ್ಠಲನ ಸರಸಿಜನಾಭ ಶ್ರೀ ಪುರಂದರ ವಿಠ್ಠಲನ ನಿರುತದಿ ನೆನೆವಂತೆ ನೀದಯ ಮಾಡೋ ಸರಸಿಜನಾಭ ಶ್ರೀ ಪುರಂದರ ವಿಠ್ಠಲನ ನಿರುತದಿ ನೆನೆವಂತೆ ನೀದಯ ಮಾಡೋ ಗಜವದನಾ ಬೇಡುವೆ ಗೌರಿ ತನಯ ಗಜವದನಾ ಬೇಡುವೆ
ಗೌರೀತನಯ ತ್ರಿಜಗವಂದಿತನೇ ಸುಜನರ ಪೊರೆವನೆ ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರೀತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ಧನ್ಯವಾದ. With the blessings of the divine, let us now continue our journey of inquiry, dialogue, and reflection for the day. I take this opportunity to welcome all our respected speakers for the day, our guests, teachers, parents, and children for this day 2 of the Pustaka Lokarpana and Sangoshti, Bharata Gatha and Bharata Katha, a platform for us to gaze the world from a Bharatiya perspective with Sri Ravindra Sharma Guruji, organized by Purna Pramati, Vidyakshetra, Udbavaha and Bharatiyata Anusandhana Kendra Trust. But before we begin the first program for the day, let's spend some few moments revisiting yesterday's discussions. So reflection is as important as the learning itself. By a show of hands, how many of us were present yesterday also, just to know? Oh, that's a good number. So if you could share what has been your key takeaways. A lot of discussions happened, a lot of perspectives were discussed, but some things would have stayed back with you, some things that we've taken back home, some things that we thought about after going back home also. If you could share few points that has stayed with you, that will set our context to get this day started. We have Aradhita who will share the mic with you, please. ನಮಸ್ತೆ ಎಲ್ರಿಗೂ. ನಿನ್ನೆ ಸ್ವಾಮಿಗಳು ಮಾತಾಡುವಾಗ ನಾವು ಎಷ್ಟು ದೂರದವರೆಗೂ ನಮ್ಮ ಕೆಲಸ ಅಥವಾ ಆಹಾರನ ಹುಡುಕ್ತಾ ಹೋಗ್ಬೋದು ಅನ್ನೋದಕ್ಕೆ ಒಂದು 20 ಕಿಲೋಮೀಟರ್ ಅಂತ ಹೇಳಿದರು. ಪಕ್ಷಿಗಳು ಅದನ್ನು ಸಹಜವಾಗಿ ಅನುಸರಣೆ ಮಾಡ್ತಾ ಇರುತ್ತೆ. ನಾವು ಎಲ್ಲಿಂದ ಅಂದರೆ ನಮ್ಮ ಏರಿಯಾ ಬಿಟ್ಟು ಹೋಗ್ತಿದ್ದೀವಿ ಅಂದರೆ ಇನ್ನೊಬ್ಬರ ಅನ್ನವನ್ನು ನಾವು ಆಕ್ರಮಣ ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ. ಸೊ ನಮ್ಮ ಪರಿಧಿ ನಮಗೆ ಗೊತ್ತಿರಬೇಕು ಅನ್ನೋದು ಹೇಳಿದೆ. ಅದು ತುಂಬ ಚೆನ್ನಾಗಿ ಮನಸ್ಸಿಗೆ ಹಿಡಿಸ್ತು. ಅದು ಈಗಲೂ ಉಳ್ಕೊಂಡಿದೆ. ಥ್ಯಾಂಕ್ಸ್. ಅಲ್ಲಿ ಹಿಂದೆ Namaste. For me, what stood out from the discussions that happened yesterday is the interconnectedness among various jatis, various sections of the society. So this is also a reflection of the ecology that we see around us. So I see these two parallels stand out very strikingly. Thank you. Thank you. So my takeaway was the definition of jati itself. It started from jnana and not the actual jati now matadadu. So that was the major takeaway for me. Thank you. Namaskar. The one statement that was made in the documentary was we cannot produce soil, vayu, jal, and hence we don't have any right to take away and not give back. Right. Thank you. Thank you. Namaskara. Again, coming back to jati only, one statement which was there, jati ಅನ್ನೋದು ಗುರ್ತಿಡಿಸುತ್ತೆ ಏನಕ್ಕೆ ವೃತ್ತಿಗೆ. ऊंच नीच का कोई भाव नहीं है, हमें सिर्फ अपना वृत्ति को देखना है और वही हमें याद रहेगा. जाति की यही परिभाषा है. थैंक यू. Thank you. ಮಕ್ಕಳಲ್ಲಿ ಯಾರಾದರೂ? ನಮಸ್ಕಾರ. ಈ ಥರ ಜ್ಞಾನಸತ್ರ ನಡೆಯುವಾಗ ನಮಗೆ ಅವಕಾಶ ಸಿಗೋದು ಬಹಳ ವಿರಳ ಆಗುತ್ತೆ. ಆದರೆ ಚಿಂತೆ ಬಿಟ್ಟು ಚಿಂತನೆ ಮಾಡಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆಯ ಒಂದು ದಿಕ್ಸೂಚಿ ಆಗುತ್ತೆ ಮತ್ತು ದಾರಿದೀಪ ಆಗುತ್ತೆ. ಒಬ್ಬರು ಚಿಂತನೆಯಲ್ಲಿ ತೊಡಗಿದ್ರೆ ಚಿಂತೆ ಬಿಟ್ಟು
ಮತ್ತು ಇನ್ನು ಅಷ್ಟು ದಿನ ಚಿಂತನೆಯಲ್ಲಿ ತೊಡಗಿಸುವಂಥ ಕಾರ್ಯಕ್ರಮ ಮಾಡ್ಬೋದು. ಹಾಗಾಗಿ ಇದು ಭಾಳ ಉಪಯುಕ್ತವಾಗಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಧನ್ಯವಾದಗಳು. Thank you. We should have some children sharing your thoughts. शिक्षा कैसे होनी चाहिए, इस पे जब चर्चा चल रही थी तो आजीवन और सर्वत्र एंड व्यष्टि समष्टि सृष्टि और परमेष्टि, इन सारे पहलुओं को समग्रता में देख के शिक्षा को या शिक्षा देनी चाहिए और लेनी चाहिए. ये Thank you, Aradhita. ಅಲ್ಲಿ ಮುಂದೆ ಯಾರು? ವೆಯ್ಟ್. नमस्कार. कल के सत्र में वसुदेव कृपा प्रभु का एक बहुत सुंदर सा उन्होंने एक वृत्तांत बताया खेती के बारे में. जब वो हल जो है जो जोत रहे हैं तो लकड़ी का था और लकड़ी का हल टूट गया, तो उससे ये सीखने मिला कि जो प्रकृति से हमने लिया है उसको वापस देने का भी विधान शिक्षा में होना चाहिए या फिर हमारे कंक्लूजन्स में होना चाहिए. दैट वाज रियली इंस्पायरिंग. थैंक यू सो मच. Thank you. Yesterday, Ashish shared two things. Yesterday, Ashish shared two things for the Rakshana of our Parampara. One is Bija Raksha and another is Smriti Jagaran. Thank you. Yesterday it was mentioned that now currently Kala is being regarded as performing arts, and it was not regarded as performing arts. It was actually an integral part of our vritti system. Yes. So we'll take one last one and then move on. Namaste. Continuing with the Kala point, usually arts are seen as something as a hobby. Right. But one important thing that Chaitra ji mentioned was to build a sense of interconnectedness. Because we see even families are fragmented at the level of brothers are not staying together, children don't want to stay with their parents. But using Kala as a medium to bring people together, and it is an integral part, as she said, Yes. that was very inspiring. Absolute, including the economic structure. Yes. Thank you. Thanks for all your sharings. It has been very nice to hear from you, and they were okay. One last. I liked the sentence which was used, which can be used as a slogan: no agenda, no gender, and no funda. And the another thing which I liked was that if everybody wants to be a leader, then who will be the follower? And so the followers are also actually leaders. Right. Thank you. Thank you. Thank you for all your sharings. Just to quickly summarize, day one we began with the Lokarpana program. Amongst other esteemed guests, we had the presence of Pujya Shri Adrishya Kadasiddeshwara Swamiji. Ashish ji shared his journey with Guruji Shri Ravindra Sharma ji, and his journey till now of compilation and unveiling of the Bharata Gatha and the Bharata Katha book series. Every speaker added a very unique perspective. The issue of monoculture in knowledge was brought about. The simple and balanced practices that existed in village that makes it what it is, that was brought about. What happens when an individual decides to go beyond just discussing ideas but attempts to bring it in action? We saw how a zero waste kitchen was possible. A graceful analogy of Madhumaki and Malamaki, which Swamiji had brought about yesterday. These were some of the points from the first session of the program yesterday. Then we moved on to the panel discussion, Samagrata Purna Jivana Shaili, discussing points like the importance of Kala and rituals. Many of you brought out that point, that kept the families in villages interdependent, and the need for humans to work and live within the boundaries that Lataka shared. Don't use it if you cannot give it back to the society. One of you brought out that point as well. And the elements of faith and trust still prevailing to some extent in the villages of our country. And innovation in the context of Samagrata was discussed. The second panel discussion was about Shiksha Vyavastha, where we heard the Shastric definition of Vyavastha and Shiksha.
a different perspective to the two words that we commonly use. The three places where education should happen: at home, Gurukula, and the Samaja. Invariably, how an educated child gets uprooted from the home culture and traditions, the qualities of a teacher, and the need for Indian philosophy in the classrooms of today. As the day came to an end, the discussions gave way to an artistic expression. We saw two performances. Our eyes were captivated and our hearts were moved by the two Kala Pradarshana that happened, and an inspiring film on Guruji. So this kind of summarized the day that we all enjoyed yesterday. ನಿನ್ನೆಯ ದಿನ ಅನೇಕ ವಿಚಾರಗಳನ್ನು ತಿಳಿದುಕೊಂಡು ನಾವು ಮುಂದೆ ಸಾಗಿದ್ದೇವೆ. ಇಂದಿನ ದಿನ ಕೂಡ ಇಂದಿನ ಮೊದಲ ಗೋಷ್ಠಿಗೆ ತೆರಳುವ ಮುನ್ನ ಸೌಂದರ್ಯ ಪ್ರಜ್ಞೆ ಅಂದರೆ ಈ ಕಾರ್ಯಕ್ರಮದ ಈ 2 ದಿನದ ಕಾರ್ಯಕ್ರಮಗಳ ಕೇಂದ್ರ ಬಿಂದು ರವೀಂದ್ರ ಶರ್ಮಾ ಗುರೂಜಿಯವರು ಅನ್ನೋದು ನಮಗೆಲ್ಲರಿಗೂ ತಿಳಿದಂತಹ ವಿಷಯವಾಗಿದೆ. ಅವರನ್ನು ಅರಿಯುವ ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಸೌಂದರ್ಯ ಪ್ರಜ್ಞೆಯ ಹೊರತಾಗಿ ಅವರನ್ನು ನಾವು ಅರಿತೀವಿ ಅಂದರೆ ಅದು ಅಪೂರ್ಣವೇ ಸರಿ ಅಂತ ಹೇಳಬಹುದು. ಯಾಕೆಂದರೆ ರವೀಂದ್ರ ಶರ್ಮಾ ಗುರೂಜಿಯವರು ಹೇಳ್ತಾರೆ, ಮನುಷ್ಯನ ಇಂದು ಸಾಮಾಜಿಕ ಸ್ಥಾನಮಾನದ ಒಂದು ಗೀಳು ಏನಿದೆ, ಆ ಗೀಳಿಗೆ ಮುಖ್ಯ ಕಾರಣ ಏನು ಅಂದರೆ ಆತ ತನ್ನ ಸೌಂದರ್ಯ ಪ್ರಜ್ಞೆಯನ್ನು ಕಳೆದುಕೊಂಡಿರೋದು ಅನ್ನೋದು ಹೇಳ್ತಾರೆ ಅವರು. ಅಂದರೆ ಸೌಂದರ್ಯ ಪ್ರಜ್ಞೆ ಇಲ್ಲದ ಹೊರತು ನೋಡುವುದೆಲ್ಲವೂ ನಮಗೆ ಒಂದು ಭೌತಿಕವಾಗಿ ಕಾಣುತ್ತೆಯೇ ಹೊರತು ಅದರಲ್ಲಿ ಒಂದು ಆತ್ಮತತ್ವ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಇಂದಿನ ಗೋಷ್ಠಿ ಕಲಾ ರಚನೆ ಮತ್ತು ಸೌಂದರ್ಯ ದೃಷ್ಟಿಯ ಕುರಿತಂತೆ ನಡೆಯಲಿದೆ. ಕಲಾ ಡಿಸೈನ್ ಆ್ಯಂಡ್ ಸೌಂದರ್ಯ ದೃಷ್ಟಿ, ಈ ವಿಚಾರವಾಗಿ ವಿಚಾರ ವಿನಿಮಯವನ್ನು ಇಂದಿನ ವಕ್ತಾರರೆಲ್ಲರೂ ಕೂಡ ಮಾಡಲಿದ್ದಾರೆ. ಇದರ ಕುರಿತಾಗಿ ನಾವಿನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದರೆ ಲತಾ ಅಕ್ಕ ಅವರನ್ನು ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಲತಾ ಅಕ್ಕ ಅವರ ಬಗ್ಗೆ 2 ಮಾತು ಹೇಳೋದಂದರೆ, ಭಾರತೀಯ ಜ್ಞಾನ ಪರಂಪರೆಯ ದೃಷ್ಟಿಯಿಂದ ಶಿಕ್ಷಣದ ಪರಿಕಲ್ಪನೆಯನ್ನು ಹೊರಟಿರುವಂತಹ ವ್ಯಾಸ ಮುನಿ ಮತ್ತು ಮಧ್ವಾಚಾರ್ಯರ ಗುರು ಪರಂಪರೆಯಿಂದ ಬಂದಿರುವಂತಹ ಪೂರ್ಣಪ್ರಮತಿ ಗುರುಕುಲದಲ್ಲಿ ಇವರು ಅಧ್ಯಾಪಕಿಯಾಗಿ ಎಲ್ಲರಿಗೂ ಮಾರ್ಗದರ್ಶಕಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಪೂರ್ಣಪ್ರಮತಿ 2010ರಲ್ಲಿ ಪೂಜ್ಯ ವಿಶ್ವೇಶತೀರ್ಥ, ಪೇಜಾವರ ಮಠಾಧೀಶರಾದಂತಹ ಪೂಜ್ಯ ವಿಶ್ವೇಶತೀರ್ಥರಿಂದ ಸ್ಥಾಪಿಸಲಾಗಿದ್ದು, ಅದೇ ವಿಚಾರವಾಗಿ ಪರಂಪರಾ ಬೀಜರಕ್ಷಾ ಅನ್ನುವಂತಹ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಪೂರ್ಣಪ್ರಮತಿ ನಡೀತಾ ಬಂದಿದೆ. ಲತಾ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದ. ನಮಸ್ಕಾರ ಎಲ್ರಿಗೂ. ನಾವು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕ್ತಾರರಿಬ್ಬರಿದ್ದಾರೆ ನಮ್ಮ ಜೊತೆಗೆ. ಅವರನ್ನು ವೇದಿಕೆ ಕರೆದು ಪ್ರಾರಂಭ ಮಾಡೋಣ. ವೆಂಕಟಾಚಲಪತಿಗಳು ಮತ್ತು ಪ್ರಶಾಂತ್ ಅಣ್ಣ ವೇದಿಕೆ ಮೇಲೆ ಬರಬೇಕು. ಕೂತ್ಕೊಳ್ಬೇಕು. ಇವತ್ತಿನ ವಿಷಯ ಇರೋದು ಕಲೆ, ರಚನೆ ಮತ್ತು ಕಲೆ, ರಚನೆ ಮತ್ತು ಸೌಂದರ್ಯ ದೃಷ್ಟಿ ಅಂತ ಹೇಳಿ ಒಂದು ಸುಭಾಷಿತ ಇದೆ. ಸಾಹಿತ್ಯ ಸಂಗೀತ ಕಲಾವಿಹೀನಃ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನಃ ಅಂತ ಹೇಳಿ. ಯಾರಿಗೆ ಕಲೆ, ಸಾಹಿತ್ಯ ಮತ್ತು ಸಂಗೀತಗಳಲ್ಲಿ ಏನೂ ಗೊತ್ತಿಲ್ವೋ ಅವನು ಪಶುವೇ ಸರಿ ಅಂತ. ಪಶುಗಳ ಪುಣ್ಯ ಏನಪ್ಪ ಅಂತಂದರೆ ಅವನು ಹುಲ್ಲು ತಿಂದೆ ಬಿಟ್ಟಿದ್ದಾನೆ ಅಷ್ಟೆ. ಇದು ಬಿಟ್ಟರೆ ಅವನು ಪಶುಗಿಂತ ಇನ್ನೇನೂ ಹೆಚ್ಚಲ್ಲ ಅಂತ ಹೇಳಿ ಒಂದು ಸುಭಾಷಿತ ಹೇಳುತ್ತೆ. ಕಲೆ ಯಾಕೆ ಬೇಕು ನಮಗೆ ಜೀವನದಲ್ಲಿ ಅಂತ ಯೋಚನೆ ಮಾಡಿದರೆ ಬೇಂದ್ರೆ ಅವರು ಹೇಳ್ತಾರೆ, ಸಾಯೋವರೆಗೂ ಬದುಕಿರಬೇಕು, ಆದರೆ ಬದುಕನ್ನು ಬಾಳಾಗಿಸ್ಕೊಳ್ಬೇಕು ಅಂತ. ಉಸಿರಾಡ್ತಾ, ಊಟ ಮಾಡ್ತಾ, ನಿದ್ದೆ ಮಾಡ್ತಾ ಬದುಕ್ಬೋದು, ಆದರೆ ಬಾಳು ಮಾಡ್ಕೊಳ್ಳೋದು ಹೇಗೆ ಅದನ್ನು ಅಂತ. ಬೇಂದ್ರೆ ಅವರು
ದೊಡ್ಡ ಸಾಹಿತಿಗಳು, ದಾರ್ಶನಿಕರು, ಅವ್ರಿಗೆ ಮನೆ ತುಂಬ ಮಕ್ಕಳಿದ್ದರೂ ಕೂಡ ಔಷಧಿ ಕೊಡಿಸ್ಲಿಕ್ಕೆ ಹಣ ಇಲ್ಲದೆ ಸುಮಾರು ಮಕ್ಕಳು ಸತ್ತು ಹೋಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಅವರ ಜೀವನ ದೃಷ್ಟಿಯನ್ನು ಕಳ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ, ನಮ್ಮ ಬದುಕನ್ನು ಬಾಳಾಗಿಸ್ಕೊಳ್ಬೇಕು ಅಂತ. ಈ ಒಂದು ಸಹಜತೆ ಎಲ್ಲಿಂದ ಬಂತು ಅವರಿಗೆ? ಅಂದರೆ ಅವರಿಗೆ ಜೀವನದಲ್ಲಿ ಒಂದು ಸಹಜತೆಯನ್ನು ನೋಡುವ ಒಂದು ದೃಷ್ಟಿ ಇದೆ ಅಂತಾಯಿತು. ನಾವು ಸಾಮಾನ್ಯವಾಗಿ ಇವಾಗ ನವಿಲು ಯಾವುದೋ ನರ್ತನ ಮಾಡ್ತಿದೆ ಅಂತಂದರೆ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ಪಡ್ತೀವಿ. ಮಕ್ಕಳು ತುಂಟಾಟ ಮಾಡ್ತಾಯಿದ್ರೆ ಆನಂದ ಪಡ್ತಾ ಇರ್ತೀವಿ, ಯಾಕಂದರೆ ಅದು ಸಹಜವಾಗಿದೆ. ಸಹಜತೆಯಲ್ಲಿ ಸೌಂದರ್ಯವನ್ನು ನೋಡುವ ಒಂದು ದೃಷ್ಟಿ ನಮಗೆ ಇಲ್ಲದೆ ಹೋದರೆ ಬದುಕು ಬದುಕಾಗಿರುತ್ತೆ, ಅದು ಬಾಳಾಗೋದೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ನಾನು ಪ್ರಣವಣ್ಣಯಿಂದ ಕೇಳ್ಪಟ್ಟಿದ್ದೆ. ರವೀಂದ್ರ ಶರ್ಮಾ ಅವರ ಒಂದು ಒಳನೋಟ ಇದು. ಮೊದಲು ನಮ್ಮಲ್ಲಿ ಮಡಕೆಯಿಂದ ಮಾಡಿರುವಂಥ ಪದಾರ್ಥಗಳನ್ನು ಬಳಸ್ತಾ ಇದ್ದರು, ಅಡುಗೆಗೆ, ನೀರಿಗೆ, ಎಲ್ಲದಕ್ಕೂ ಕೂಡ. ಯಾಕೆ ಅಂತಂದರೆ ಬಳಕೆ ಮಾಡ್ತಾಯಿದ್ರು, ಅದರಿಂದ ಏನೇನೆಲ್ಲ ಕಲಿತಾ ಇದ್ದರು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಇರೋದು. ಮಡಿಕೆಯನ್ನು ಬಳಸುವಾಗ ನಾವು ಮೈಯೆಲ್ಲ ಎಚ್ಚರವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಅದು ಎಲ್ಲಿ ಬಿದ್ದು ಹೋಗುತ್ತೋ, ಜಾರು ಹೋಗುತ್ತೋ ಅನ್ನೋ ಒಂದು ಎಚ್ಚರಿಕೆ ನಮ್ಮಲ್ಲಿರುತ್ತೆ. ಹಾಗಾಗಿ ನಮ್ಮ ಹಿಂದಿನ ಕಾಲದ ಹೆಣ್ಮಕ್ಕಳು ಎಷ್ಟು ಸೂಕ್ಷ್ಮ ಸಂವೇದಿಗಳಾಗಿದ್ದರು ಅನ್ನೋದನ್ನು ನಾವು ಗಮನಿಸ್ಬೋದು. 100 ಜನ ಮನೆಗೆ ಬಂದರೂ ಕೂಡ ನಿಭಾಯಿಸ್ತಾ ಇದ್ದರು, ಯಾರಿಗೂ ನೋವು ಮಾಡ್ತಾ ಇರಲಿಲ್ಲ. ಈ ಒಂದು ಸೂಕ್ಷ್ಮತೆಯನ್ನು ಅವರು ಕಲಿತಾ ಇದ್ದರು. ಆದರೆ ಇವತ್ತಿಗೆ ಬರೋ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಾವೇನು ಮಾಡ್ತೀವಿ, ಟಪ್ಪರ್ವೇರ್ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಇದು ಕೆಳಗೆ ಬಿದ್ದರೂ ಒಡೆಯಲ್ಲ, ನೀವು ಕೇರ್ಲೆಸ್ ಆಗಿರಬಹುದು ಅನ್ನೋದನ್ನು ಇಂಡೈರೆಕ್ಟಾಗಿ ನಮ್ಮ ಮನಸ್ಸಿಗೆ ತುಂಬಿಸ್ತಾ ಹೋಗ್ತಾರೆ. ಇದು ಒಂದು ಸಣ್ಣ ಒಳನೋಟ ನಮ್ಮನ್ನು ಎಷ್ಟು ದೂರಕ್ಕೆ ಕರ್ಕೊಂಡು ಹೋಗುತ್ತೆ. ಅಂದರೆ ಸಹಜವಾಗಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ ನಮ್ಮನ್ನು ಸೂಕ್ಷ್ಮ ಜೀವಿಗಳಾಗಿ ಮಾಡುವಂತಹ ಒಂದು ಸೌಂದರ್ಯ ದೃಷ್ಟಿಯನ್ನು ಕೊಡ್ತಾ ಇತ್ತು. ಇವತ್ತು ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅದನ್ನು ಅಂತ ಮತ್ತೆ ಹುಡುಕೋ ಪರಿಸ್ಥಿತಿ ಇದೆ. ಇನ್ನೊಂದು ಪದ ನಾವೆಲ್ಲರೂ ಕೇಳಿದ್ದೀವಿ, ಸದಭಿರುಚಿ ಅಂತ. ರುಚಿ ಅಂದರೆ ಇಷ್ಟ, ನನಗಿಷ್ಟವಾದದ್ದು. ಅಭಿರುಚಿ ಅಂತಂದರೆ ಅನೇಕ ಇಷ್ಟಗಳಲ್ಲಿ ಬಹಳ ಇಷ್ಟವಾದದ್ದು ಅಭಿರುಚಿ. ಅದು ಸಾತ್ವಿಕ ಆದಾಗ ಅದು ಸದಭಿರುಚಿ ಆಗತ್ತೆ. ಈ ಸಾತ್ವಿಕತೆಯನ್ನು ಇವತ್ತು ನಾವು ಕಳ್ಕೊಂಡು ಅಸಹಜವಾದದ್ದನ್ನೇ ಚೆನ್ನಾಗಿದೆ ಅಂತ ಹೇಳಿ ಅದರಲ್ಲಿ ರುಚಿಯನ್ನು ಬೆಳೆಸ್ಕೋತಾ ಇರುವಂತಹ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ನಿಜವಾಗ್ಲೂ ಸದಭಿರುಚಿಯನ್ನು ಮಕ್ಕಳಲ್ಲಿ ಅಥವಾ ಹಿರಿಯರಲ್ಲಿ ಹೇಗೆ ತರ್ಬೋದು, ಸಮಾಜದಲ್ಲಿ ಒಂದು ಸದಭಿರುಚಿಯನ್ನು ಹೇಗೆ ತರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅವರು ಅದನ್ನು ತಿಳಿಸ್ಕೊಡ್ತಾರೆ. ಅವರ ಒಳನೋಟಗಳನ್ನೂ ಕೂಡ ನಾವು ನೋಡೋಣ. ಜೊತೆಗೆ ರವೀಂದ್ರ ಶರ್ಮಾ ಅವರ ಒಳನೋಟಗಳೇನಿತ್ತು ಅಂತ ಕೂಡ ಅವರು ನಮಗೆ ತಿಳಿಸ್ಕೊಟ್ರೆ ನಮ್ಮ ಅಧ್ಯಯನನೂ ಕೂಡ ನಾವು ಮುಂದುವರಿಸ್ಬೋದು. ಇವತ್ತು ನಮ್ಮ ಜೊತೆಗಿರುವಂತಹ ಹಿರಿಯ ಸದಸ್ಯರು ಅಂತಂದರೆ ಅವರು ವೆಂಕಟಾಚಲಪತಿಗಳು. ಅವರು ಹುಟ್ಟಿದ್ದು 1948ರಲ್ಲಿ ದೇವನಹಳ್ಳಿಯಲ್ಲಿ. ಇವತ್ತು ನನಗೆ ಅವರು ಪರಿಚಯ ಆಗಿದ್ದು ಬೆಳಗ್ಗೆ ಬಂದಾಗಿಂದ ಗಮನಿಸ್ತಾ ಇದ್ದೆ ನಾನು. ಅವರು ಮಾತುಗಾರರಲ್ಲ, ಕೆಲಸಗಾರರು ಅನ್ನೋದು ಗೊತ್ತಾಯಿತು ನನಗೆ. ಅವರು ಜಕಣಾಚಾರಿ ಅವಾರ್ಡನ್ನು ಕೂಡ ಪಡ್ಕೊಂಡಂಥವರು. 2064ರಲ್ಲಿ ಅವರು ಅವರ ಗ್ರ್ಯಾಜುಯೇಷನನ್ನು ಮುಗಿಸ್ತಾರೆ. ಅನೇಕ ಸಂಸ್ಥೆಗಳಲ್ಲಿ ಅವರಿಗೆ ಪದವಿಗಳನ್ನು ಕೊಡುವಂತಹ ಸಂದರ್ಭ ಬಂದಾಗಲೂ ಕೂಡ ಎಲ್ಲಿ ಅವರ ತತ್ವಗಳಿಗೆ ವಿರೋಧ ಆಗಿದೆಯೋ ಅಂತಹ ಪದವಿಯನ್ನು ಬಿಟ್ಟು ಬಂದಿದ್ದಾರೆ. ಹಾಗಾಗಿ ಅವರು ತತ್ವದಲ್ಲಿ ನಿಂತಿದ್ದಾರೆ ಅನ್ನೋದು ನಮಗೆ ಎದ್ದು ಕಾಣುವಂಥದ್ದು. ಅವರು ಲಲಿತಕಲಾ ಅಕಾಡೆಮಿಯ ಸದಸ್ಯರಾಗಿದ್ದರು, ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರಾಗಿದ್ದರು. ನಂತರ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರಾಗಿ ಈಗ ನಿವೃತ್ತರಾಗಿದ್ದಾರೆ. ಅಂತಹ ಒಬ್ಬ ಹಿರಿಯ ಕರ್ಮಿಗಳಿಂದ ಇವತ್ತು ನಾವು ಕಲೆಯ ದೃಷ್ಟಿ ಬಗ್ಗೆ ಅವರ ಹತ್ರ ತಿಳ್ಕೊಳ್ಳಿಕ್ಕಿದೆ. ನಿಮಗೆ ಸ್ವಾಗತ. ಮತ್ತೊಬ್ಬ ಹಿರಿಯರು ನಿನ್ನೆಯಿಂದ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ, ಪ್ರಶಾಂತ್ ಅಣ್ಣ. ಅವರು ಹುಟ್ಟಿದ್ದು 1964ರಲ್ಲಿ ಪ್ರಶಾಂತ್ ಅಣ್ಣ ಹುಟ್ಟಿದ್ದು. ಅವರನ್ನು ಆಚಾರ್ಯ ಪ್ರಶಾಂತ್ ಅಂತಲೇ ಹೇಳಿ ಆರ್ಟ್ ಆಫ್ ಲಿವಿಂಗಲ್ಲಿ ಎಲ್ಲರ ಸಂಬೋಧನೆ ಇರುತ್ತೆ. ಅವರು 1994ರಿಂದ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಭಾರತೀಯತೆಯ ಬಗ್ಗೆ ಅವರ ವಿಶೇಷ ಅಧ್ಯಯನ ಇರುವಂಥದ್ದು. ಅವರು ಈಗಲೂ ಕೂಡ ಭಿಕ್ಷಾವೃತ್ತಿ, ಜಾತೀಸ್ ಆಫ್ ಭಾರತ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ಭಾರತೀಯತಾ ಆ್ಯಂಡ್ ಭಾರತೀಯ ನಾನ್ ಟ್ರಾನ್ಸ್ಲೇಬಲ್ ವರ್ಡ್ಸ್, ಈ 3 ಪುಸ್ತಕಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಇನ್ನೇನು ಬಿಡುಗಡೆ ಆಗಲಿಕ್ಕೂ ಇದೆ.
ಈಗ ಬೆಂಗಳೂರಿನಲ್ಲಿ ಭಾರತೀಯತಾ ಅನುಸಂಧಾನ ಕೇಂದ್ರ ಟ್ರಸ್ಟ್ ಅಂತ ಹೇಳಿ ಈಗ ಏನು 2 ದಿನದ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಿದೆ, ಇದರ ಜೊತೆಗೂ ಕೂಡ ಅವರ ಸಹಭಾಗಿತ್ವ ಇದೆ. ಮುಖ್ಯವಾಗಿ ಅವರು ಇವತ್ತು ನಮಗೆ ಕಲೆ, ರಚನೆ ಮತ್ತು ಸೌಂದರ್ಯ ದೃಷ್ಟಿಯ ಬಗ್ಗೆ ಅವರ ಒಳನೋಟಗಳನ್ನು ತಿಳಿಸ್ಕೊಡ್ತಾರೆ. ನಾವು ಡಿಸ್ಕಷನನ್ನು ಪ್ರಾರಂಭ ಮಾಡ್ಬೋದು. 15ರಿಂದ 20 ನಿಮಿಷ ಕಾಲಾವಕಾಶ ಇದೆ. ಸೌಂದರ್ಯ ದೃಷ್ಟಿ ಮತ್ತು ಈ ಸದಭಿರುಚಿ ಹೇಗೆ ಮಕ್ಕಳಲ್ಲಿ ತರ್ಬೋದು ಅಂತ ನೀವೇನು ಕಂಡುಕೊಂಡಿದ್ದೀರಾ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ನಾನು ವೆಂಕಟಾಚಲಪತಿ ಅಂತ, ಶಿಲ್ಪ ಕಲಾವಿದ. ನಾನು ಹೆಚ್ಚಿಗೆ ಮಾತುಗಾರನಲ್ಲ, ಆದರೆ ನಾನು ನನ್ನ ರವೀಂದ್ರ ಶರ್ಮಾ ಗುರೂಜಿಯವರ ಬಗ್ಗೆ ಈಗ ತಾನೇ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ನನಗೆ ಗೊತ್ತಾಗಿದ್ದು. ಅವ್ರ ಬಗ್ಗೆ ಸ್ವಲ್ಪ ಬರವಣಿಗೆ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಓದ್ತೇನೆ. ವೇದಿಕೆ ಮೇಲಿರುವ ಗಣ್ಯರೇ, ಕಲಾಭಿಮಾನಿಗಳೇ, ಹಿರಿಯರೇ, ನಾವು ಇತ್ತೀಚೆಗೆ ರವೀಂದ್ರ ಶರ್ಮಾ ಗುರೂಜಿಯವರ ಕಲಾ ಜೀವನ ಹಾಗೂ ಭಾರತೀಯ ಸಮಾಜದಲ್ಲಿ ಮತ್ತು ಅವರ ದೃಷ್ಟಿ, ಅವರ ಚಿಂತನೆಗಳನ್ನು ಓದುವ ಅವಕಾಶ ದೊರಕಿದ್ದು, ಅವರ ವಿಚಾರಗಳನ್ನು ಅರಿಯುತ್ತಿದ್ದಂತೆ ನನಗೆ ಅವರ ಬಗ್ಗೆ ಆತ್ಮೀಯತೆ, ಗೌರವ ಮೂಡಿತು. ನಮ್ಮ ಪಯಣಗಳು ಬೇರೆ ಬೇರೆ ಇದ್ದರೂ ನಮ್ಮ ಕಾಳಜಿ ಒಂದೇ ಆಗಿದೆ. ಅವರು ಭಾರತೀಯ ಸಮಾಜದಲ್ಲಿನ ವ್ಯವಸ್ಥೆ ಹಾಗೂ ಭಾರತೀಯ ದೃಷ್ಟಿ, ನಮ್ಮ ಕಲೆ, ಸಂಸ್ಕೃತಿ, ಜೀವನ ಆಚರಣೆಗಳು, ಅದರ ಸಂರಕ್ಷಣೆ ಬಗ್ಗೆ ಒಂದು ಮೂಲಭೂತ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಬಗ್ಗೆ ಚಿಂತಿಸಬೇಕಾಗಿದೆ. ಅದೇನೆಂದರೆ ನಮ್ಮ ಸಂಸ್ಕೃತಿ, ಜೀವನವನ್ನು, ಆಚರಣೆಗಳು, ಲಲಿತ ಕಲೆಗಳು, ಅದರ ಅಳಿವು ಉಳಿವು ಮತ್ತು ಕಲೆಗಳಲ್ಲಿನ ಸೌಂದರ್ಯ ಪ್ರಜ್ಞೆಯ ಬಗ್ಗೆ ಕಾಳಜಿ, ಸೌಂದರ್ಯದ ಬಗ್ಗೆ, ಅದರ ವಿಶೇಷತೆಗಳು, ಅದರ ಬಗ್ಗೆ ಅದು ಕಲೆಯಲ್ಲಿ ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಇಂದ್ರಿಯಗಳಲ್ಲಿ ಕಣ್ಣು ಅತಿ ಮುಖ್ಯವಾದದ್ದು, ಸರ್ವಶ್ರೇಷ್ಠವಾದ್ದು. ಅದರ ಮೂಲಕವೇ ಸೌಂದರ್ಯ ಹೆಚ್ಚು ಅಭಿವ್ಯಕ್ತವಾಗುತ್ತದೆ. ಸಮಗ್ರ ಲಲಿತ ಕಲೆಗಳ ಪ್ರೇರಣಾ ಮೂಲ ಜೀವನ ಧರ್ಮ ಹಾಗೂ ಸಾಮಾಜಿಕ ಬದುಕಿನಿಂದಾಗಿದೆ. ಮನುಷ್ಯರ ಸಂಬಂಧಗಳು, ಪರಸ್ಪರ ಪ್ರೇಮ, ಕ್ರೋಧ, ದುಃಖ ಮುಂತಾದ ಸಂವೇದನೆಗಳಿಂದ ಮನುಷ್ಯನ ಮನಸ್ಸಿನಲ್ಲಿ ಬೇರೂರಿ ಅದು ಲಲಿತ ಕಲೆಗಳ ಮೂಲಕ ಜನ್ಮ ತಾಳುತ್ತದೆ. ಇದನ್ನು ನೆನಪಿಸಿದ್ದು ಕಲಾ ತಪಸ್ವಿ ಶ್ರೀ ರವೀಂದ್ರ ಶರ್ಮಾ ಗುರೂಜಿಯವರು. ಅವರಿಗೆ ಜೀವನದ ವಿವಿಧ ಭಾವನೆಗಳು, ಪರಿಸರ ಹಾಗೂ ಮಾನವನ ಚಲನವಲನಗಳೇ ಲಲಿತ ಕಲೆಗಳಿಗೆ ಪ್ರೇರಣೆಯಾಗಿ ಸಿಕ್ಕಿತು. ರೂಪುಗೊಳ್ಳುವುದೇ ಕಲೆ, ಅದು ವಿವಿಧ ಮಾಧ್ಯಮಗಳಲ್ಲಿ. ಕಲೆಯ ಕ್ಷೇತ್ರ ಬಹಳ ವಿಸ್ತಾರವಾದ್ದು. ಕಲೆಯು ಸಂವೇದನಾಶೀಲ ಹಾಗೂ ಇಂದ್ರಿಯ ಪ್ರಜ್ಞೆ, ಭಾವ, ಕ್ರಿಯೆ ಮುಂತಾದವುಗಳಿಂದ ರೂಪುಗೊಂಡಿದೆ. ಕಲೆ ಜೀವನದ ಉಪಯೋಗ ಮತ್ತು ಸಮಾಜದ ವ್ಯವಸ್ಥೆಯಲ್ಲಿ ಒಂದು ಮಹತ್ವಪೂರ್ಣ ಅಂಗವಾಗಿದೆ. ಸೌಂದರ್ಯ ಬದುಕಿಗೆ ಅನಿವಾರ್ಯ. ಸುಂದರ ಬದುಕಿಗೆ ಸೌಂದರ್ಯದಿಂದಲೇ ಸಾಧ್ಯ. ಸುಂದರ ವಸ್ತುಗಳು, ಚಿತ್ರ, ಶಿಲ್ಪ, ಕಾವ್ಯ, ಸಂಗೀತ, ಪ್ರಕೃತಿ ಸೌಂದರ್ಯ ಮುಂತಾದ ಲಲಿತ ಕಲೆಗಳು ಜೀವನದ ಸುತ್ತಮುತ್ತ ಇದ್ದರೆ ಬದುಕು ಸುಂದರವಾಗುವುದು. ಲಲಿತ ಕಲೆಗಳು ಪ್ರಕಟವಾಗಲು ವಿವಿಧ ಮಾಧ್ಯಮಗಳು, ಕಲ್ಲು, ಕಂಚು, ಕಟ್ಟಿಗೆ, ನಾದ, ಧ್ವನಿ, ಬಣ್ಣ ಮುಂತಾದವುಗಳು ಪ್ರಕಟಗೊಳ್ಳುವುದು. ಚಿತ್ರಕಲೆ, ಶಿಲ್ಪಕಲೆ, ಜಾನಪದ ಕಲೆ, ನೇಯ್ಗೆ, ಕಸೂತಿ, ಕಾವ್ಯ, ಸಂಗೀತ, ನೃತ್ಯ ಮುಂತಾದ ಲಲಿತ ಕಲೆಗಳು ನಮ್ಮ ಸಮಾಜದ ಜನರ ಉಪಯೋಗಕ್ಕೂ ಹಾಗೂ ಮನಃಶಾಂತಿ, ನೆಮ್ಮದಿಗಾಗಿಯೂ ಕಂಡುಕೊಂಡ ಮಾಧ್ಯಮಗಳು. ಸೌಂದರ್ಯ ಪ್ರಜ್ಞೆಯ ಕಾರಣದಿಂದಲೇ ಅವುಗಳಲ್ಲಿ ರೂಪ, ಲಾವಣ್ಯ, ಸಮನ್ವಯತೆಗಳಿಂದ ಕಲಾ ಸೃಷ್ಟಿಗಳಾಗುತ್ತದೆ. ಭಾರತೀಯ ಸೌಂದರ್ಯ ಶಾಸ್ತ್ರದ ಪರಂಪರೆಯಲ್ಲಿ ರಸ ಹಾಗೂ ಸೌಂದರ್ಯದ ತತ್ವಗಳಿದ್ದು, ಅದು ಒಂದಲ್ಲ ಒಂದು ರೂಪದಿಂದ ರಸ, ಲಾವಣ್ಯ, ರೂಪ, ಲಯಾತ್ಮಕ ತತ್ವಗಳಿಂದ ಲಲಿತ ಕಲೆಗಳು ಉಗಮವಾಯಿತು. ಭಾರತೀಯ ಜೀವನದಲ್ಲಿ ಪ್ರತಿಯೊಂದು ಆಚರಣೆಗಳಲ್ಲೂ ಹಬ್ಬ ಹರಿದಿನ
ಗಳಲ್ಲಾಗಲಿ ನಮ್ಮ ಸಾಂಸ್ಕೃತಿಕ ಬದುಕಿನಿಂದಾಗಲಿ ಕಲೆಗಳಾದ ನೃತ್ಯ, ನಾಟಕಗಳಲ್ಲಿ, ಜಾನಪದ ಕಲೆಗಳಲ್ಲಿ, ಚಿತ್ರಶಿಲ್ಪಗಳಲ್ಲಿ ಸೌಂದರ್ಯದಿಂದಲೇ ತುಂಬಿದ್ದು ಅದು ಬದುಕಿನ ಒಂದು ಭಾಗವಾಗಿದೆ. ಸಮಾಜದಲ್ಲಿ ನಾದಕ್ಕೆ ಮೊದಲ ಜಾಗ ಇದ್ದು ಅದು ಜೀವನದ ಎಲ್ಲ ಕಾರ್ಯಗಳಲ್ಲೂ ಕಾಣಬಹುದು. ದೇವಾಲಯಗಳಲ್ಲಿ ಗಂಟೆಗಳ ನಾದ, ಶಂಖನಾದ, ಶಿವಾಲಯಗಳಲ್ಲಿ ಶಿವಾಲಯ ನಾದ, ವೈಷ್ಣವ ದೇವಾಲಯಗಳಲ್ಲಿ ಓಂಕಾರನಾದ, ನೃತ್ಯಗಳಲ್ಲಿ ಗೆಜ್ಜೆನಾದ, ತಾಳಮದ್ದಳೆಗಳ ನಾದ, ಪಶುಗಳಿಗೆ ಕಟ್ಟಿದ ಗೆಜ್ಜೆ ಗಂಟೆಗಳ ನಾದ, ತಮಗೆ ವಿವಿಧ ರೀತಿಯ ನಾದ ತರಂಗಗಳು ಭಾಸವಾಗುತ್ತದೆ. ಅದು ಮನಸ್ಸಿಗೆ ಆನಂದ ಹಾಗೂ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ. ಇದಲ್ಲದೆ ಜನರಲ್ಲಿ ಆಧ್ಯಾತ್ಮಿಕ ಭಕ್ತಿ ಭಾವಗಳಿಂದ ಅದಕ್ಕಾಗಿ ದೇವಾಲಯಗಳು, ದೇವರ ಸೃಷ್ಟಿ, ಅವುಗಳಲ್ಲಿ ಶಿವ ವಿಷ್ಣುಗಳಲ್ಲದೆ ದೇವಿ ದೇವತೆಯರ ಮೂರ್ತಿಗಳು ನಿರ್ಮಾಣವಾದವು. ನಟರಾಜನ ನೃತ್ಯ ಭಂಗಿಯಲ್ಲಿ ಪಂಚಭೂತಗಳ ತತ್ವದಿಂದ ಅರ್ಪಗೊಂಡಿದೆ. ಇನ್ನು ಪೂಜಾ ವಿಧಿಗಳಲ್ಲಿ ಬೇಕಾಗುವ ರಂಗೋಲಿ, ಹೂವಿನ ಅಲಂಕಾರ, ದೀಪಗಳು, ಗಂಟೆ, ಜಾಗಟೆಗಳು ಎಲ್ಲವುಗಳಿಂದ ಒಂದು ಸುಂದರ ವಾತಾವರಣದಿಂದ ಸಜ್ಜುಗೊಳಿಸಿ ಪೂಜಿಸಿ ಆನಂದ ಪಡುತ್ತಿದ್ದರು. ಹಳ್ಳಿಗಳಲ್ಲಿ ಪ್ರಕೃತಿಯೊಂದಿನ ಸಂಬಂಧದೊಂದಿಗೆ ಪೂಜಾ ವಿಧಿಗಳನ್ನು ಮಾಡಿ ಜನ ಪೂಜಾ ಸಂಸ್ಕಾರಗಳನ್ನು ಮಾಡುತ್ತಿದ್ದರು. ಎಲ್ಲ ಕಾರ್ಯಗಳನ್ನು ಸೌಂದರ್ಯ ಪ್ರಜ್ಞೆಯಿಂದಲೇ ಆಚರಿಸುತ್ತಿದ್ದರು. ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ನಮ್ಮ ಕುಶಲ ಕಲೆಗಳು ಮತ್ತು ಮಾಡಿದ ಎಲ್ಲ ಕುಶಲ ಕಲೆಗಳಲ್ಲಿ ಸೌಂದರ್ಯ ಪ್ರಜ್ಞೆಯಿಂದಲೇ ರೂಪವಾಗಿತ್ತು. ಕ್ರಮೇಣ ಕಾಲ ಬದಲಾಗಿ ಇಂದಿನ ನಾಗರಿಕತೆ ಬೆಳೆದಂತೆ ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕಾ ಕ್ರಾಂತಿ ವಿಶ್ವದೆಲ್ಲೆಡೆ ಬೆಳೆದು ಅದು ಭಾರತಕ್ಕೂ ಮುಟ್ಟಿತು. ನಂತರ ಕೈಗಾರಿಕೆಗಳು ನಮ್ಮ ಅಲಿಯಾಬಾದ್ಗೂ ಮುಟ್ಟಿತು. ಇದು ನಮ್ಮ ಸಾಂಸ್ಕೃತಿಕ ಜೀವನವನ್ನೇ ಬದಲಾಯಿಸಿತು. ಜೀವನ ಬೇಗ ಪಡೆಯಿತು. ಕೆಲಸಗಳು ಪೂರ್ಣ ಯಂತ್ರಗಳಿಂದಲೇ ನಡೆದು ಹೆಚ್ಚಾಗಿ ಸಾಧನ ಸಲಕರಣೆಗಳು ಬಂದವು. ವಿಜ್ಞಾನದ ಕೊಡುಗೆಗಳನ್ನು ಜನ ಸ್ವೀಕರಿಸಲಾರಂಭಿಸಿದರು. ಕಾರು, ಬೈಕು, ಬಸ್ಸು ಮುಂತಾದ ಸಾರಿಗೆ ಸೌಕರ್ಯಗಳು ಲಭಿಸಿ ಜನರ ಜೀವನ ಬದಲಾಯಿತು. ಇದರಿಂದ ನಮ್ಮ ಸಂಸ್ಕೃತಿಗೆ, ಕಲೆಗಳ ಮೇಲೆ ಪ್ರಭಾವ ಬಂದು ನಮ್ಮ ಕುಶಲಿಗಳು ಮೂಲೆಗುಂಪಾದರು. ಇನ್ನು ಇದನ್ನು ಅರಿತ ಶ್ರೀ ರವೀಂದ್ರ ಶರ್ಮಾ ಗುರೂಜಿಯವರು ಬಾಲ್ಯದಲ್ಲಿ ಕಂಡ ಅತಿ ಶ್ರೀಮಂತ ಸಂಸ್ಕೃತಿ, ಆಚಾರ ವಿಚಾರಗಳು, ಲಲಿತ ಕಲೆಗಳು ನಶಿಸುತ್ತಿರುವುದನ್ನು ಗಮನಿಸಿ ನೊಂದು ಪುನಶ್ಚೇತನಕ್ಕಾಗಿ ಶ್ರಮಿಸಲು ನಿರ್ಧಾರ ಮಾಡಿ ಅದಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಬಹಳ ಶ್ರಮಪಟ್ಟರು. ಅವರು ತಮ್ಮ ಬಾಲ್ಯದಲ್ಲಿ ಕಂಡ ನೆನಪುಗಳು, ಅಂದಿನ ಸಮಾಜ ಜೀವನ, ಸಾಂಸ್ಕೃತಿಕ ಬದುಕು, ಲಲಿತ ಕಲೆಗಳು, ಜಾನಪದ ಕಲೆಗಳು, ಚಿತ್ರಶಿಲ್ಪ ಕಲೆಗಳು, ಕುಂಬಾರಿಕೆ, ಕಮ್ಮಾರ, ಬಡಗಿ, ಕೈ ಕಸುಬಿನ ಕುಶಲಿಗಳು, ನೃತ್ಯ, ನಾಟಕ, ಕೋಲಾಟ, ಬಯಲಾಟಗಳು, ಇತರ ಜಾನಪದ ಕಲೆಗಳು ಇತ್ಯಾದಿ ಇಡೀ ರಾತ್ರಿ ರಾಮಾಯಣ, ಭಾರತ ಕಥೆಗಳು, ಅಭಿನಯಗಳು ಚೈತನ್ಯ ಮೂಡುತ್ತಿತ್ತು. ಕರಕುಶಲ ಕಲೆಗಳು ಊರಿನ ಜನರಿಗೆ ಬೇಕಾದ ಸಾಧನ ಸಲಕರಣೆಗಳನ್ನು, ಗೃಹ ಬಳಕೆ ಸಾಮಗ್ರಿಗಳಲ್ಲದೆ ಕೃಷಿಗೆ ಬೇಕಾದ ಸಾಧನಗಳ ಸಲಕರಣೆಗಳನ್ನು, ಆಟಿಕೆಗಳನ್ನು, ಮೂರ್ತಿಗಳನ್ನು ಮಾಡುತ್ತಿದ್ದರು. ಅದರಲ್ಲಿ ಸೌಂದರ್ಯದ ವ್ಯವಸ್ಥೆಯಲ್ಲದೆ ಉಪಯುಕ್ತತೆಯಿಂದ ರೂಪಿಸುತ್ತಿದ್ದರು. ಇದನ್ನೆಲ್ಲ ನೋಡಿದ ರವೀಂದ್ರ ಶರ್ಮರು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಎಲ್ಲ ಬಾಲಕರಂತೆ ತಮ್ಮ ವಿದ್ಯಾಭ್ಯಾಸವನ್ನು ಮೆಟ್ರಿಕ್ಯುಲೇಷನ್ವರೆಗೂ ಓದಿದ್ದ ಶರ್ಮರು ಶಾಲೆಯ ಸಮಯದಲ್ಲಿ ಚಿತ್ರ ಬಿಡಿಸುತ್ತಿದ್ದರು. ಅಭ್ಯಾಸವಾಗಿತ್ತು. ಅವರ ಜೀವನದ ಕೊನೆಯವರೆಗೂ ಅವರನ್ನು ಬಿಡಲಿಲ್ಲ. ಶಾಲೆಯ ಕಲಿಯುವಾಗಲೇ ಅವರಿಗೆ ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿನ ಎಲ್ಲ ತರಹದ ಲಲಿತ ಕಲೆಗಳು, ಜಾನಪದ ಕಲೆಗಳು, ಸಾಂಸ್ಕೃತಿಕ ಆಚರಣೆಗಳು, ಕುಂಬಾರಿಕೆ, ಚಿತ್ರ ಶಿಲ್ಪಕಲೆಗಳು,
ಗೊಲ್ಲಬೊಮ್ಮಲಾಟ, ಬುಡುಬುಡಿಕೆ ಇತ್ಯಾದಿ ಗ್ರಾಮೀಣ ಕಲೆಗಳ ಬಗ್ಗೆ ಅವರ ಸ್ನೇಹಿತರ ಜೊತೆ ಸೇರಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಹೋಗಿ ಅಲ್ಲಿನ ವಿಶೇಷತೆಗಳನ್ನು, ಕುಶಲಕರ್ಮಗಳನ್ನು, ಕಸುಬುಗಳನ್ನು ತಿಳಿದು ಕಲಿತು ಜ್ಞಾನಾರ್ಜನೆ ಪಡೆದರು. ನಂತರ ಆದಿಲಾಬಾದ್ಗೆ ಬಂದು ತಾನು ಕಂಡ ಗ್ರಾಮೀಣ ಕಲೆಗಳ ಬಗ್ಗೆ, ಲಲಿತ ಕಲೆಗಳ ಬಗ್ಗೆ, ಕುಶಲ ಕಲೆಗಳ ಬಗ್ಗೆ, ಸೂಕ್ಷ್ಮತೆಗಳ ಬಗ್ಗೆ ಮಕ್ಕಳಿಗೂ ಯುವಕರಿಗೂ ಅದರಲ್ಲಿನ ಕಲಾತ್ಮಕ ಸೌಂದರ್ಯದ ಬಗ್ಗೆ ವಿವರಿಸಿ ಪ್ರಜ್ಞೆ ಮೂಡಿಸುತ್ತಿದ್ದರು. ಮುಂದೆ ಕಲೆಯಲ್ಲಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಹೈದರಾಬಾದಿಗೂ ನಂತರ ಬರೋಡಾ MS ಯೂನಿವರ್ಸಿಟಿಗೂ ದಾಖಲಾಗಿ ಕಲೆಯಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದರು. ಕಲಿಕೆ ಮುಗಿಸಿ ತನ್ನ ಊರಿಗೆ ಹಿಂತಿರುಗಿ ತಮ್ಮ ಸಾಂಪ್ರದಾಯಿಕ ಕಲೆಗಳು, ಜಾನಪದ ಕಲೆಗಳಿಗಾಗಿ, ಕುಶಲಕರ್ಮಿಗಳ ಸೇವೆಗಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿದರು. ಅದರಂತೆ ತಮ್ಮನ್ನು ಸಮರ್ಪಿಸಿಕೊಂಡರು. ಪ್ರತಿಜ್ಞೆಯ ಫಲವೇ ಅವರು ಮಾಡಿದ ಪ್ರತಿಜ್ಞೆಯ ಫಲವೇ ಕಲಾಶ್ರಮ. ಅದಕ್ಕಾಗಿ ಅವರು ದುಡಿದರು. ಕಲಾಶ್ರಮ ಒಂದು ಕಟ್ಟಡವಲ್ಲ, ಅದು ಒಂದು ಚಿಂತನೆಯ ನೆಲೆ, ಎಲ್ಲ ಕಲೆಗಳ ಸಂಗಮ ತಾಣವಾಗಿ ಬೆಳೆಯಿತು. ಅಲ್ಲಿ ಕಲಾವಿದರು ಆಶ್ರಯ ಪಡೆದರು. ಕಲಾರಾಧಕರು, ಅಭಿಮಾನಿಗಳಿಗಾಗಿ ಒಂದು ಜಾಗವಾಗಿ ಬೆಳೆಯಿತು. ಅಲ್ಲಿ ಪ್ರಾಚೀನ ಕಲಾಕೃತಿಗಳ ಸಂಗ್ರಹಾಲಯ ಮಾಡಿದರು. ಸಾಂಪ್ರದಾಯಿಕ ಕಲೆಗಳು, ಗೊಂಬೆಗಳು, ಮರದ ಮಡಿಕೆ ಕುಡಿಕೆ, ಕೈಗಾರಿಕೆ, ದೀಪಗಳು, ಚಿತ್ರ ಶಿಲ್ಪಗಳು, ಜವಳಿ ಕಸೂತಿಗಳಲ್ಲದೆ ಎಲ್ಲ ಥರದ ಕುಶಲ ಕಲೆಗಳ ಸಂಗ್ರಹದಿಂದ ಕಲಾಶ್ರಮಕ್ಕೆ ಹೊಸ ಮೆರುಗು ಬಂದು ಎಲ್ಲರನ್ನು ಆಕರ್ಷಿಸಿತು. ರವೀಂದ್ರ ಶರ್ಮರು ಗುರೂಜಿಯವರು ಕುಶಲ ಕಲೆಗಳನ್ನು ಉಳಿಸುವುದು, ಬೆಳೆಸುವುದೊಂದಿಗೆ ಅದರಲ್ಲಿನ ಜ್ಞಾನ ಮತ್ತು ಸೌಂದರ್ಯ ಪ್ರಜ್ಞೆಯ ದರ್ಶನವನ್ನು ಉಳಿಸೋಣವೆಂದು ಅವರ ಕೋರಿಕೆಯಾಗಿತ್ತು. ಇದು ನಮ್ಮ ಜೀವನ ಸೌಂದರ್ಯದ ಪ್ರಜ್ಞೆ ಬದಲಾಗಿದೆ, ಮನೆಗಳು ಬದಲಾಗಿವೆ, ಕೈಗಾರಿಕಾ ಉತ್ಪನ್ನಗಳು ಹೆಚ್ಚಾಗಿದೆ, ಅವುಗಳಿಂದ ಭಾವನಾತ್ಮಕ ಸಂಬಂಧಗಳು ಕಡಿಮೆಯಾಗಿದೆ, ಲಲಿತ ಕಲೆಗಳೊಂದಿಗೆ ಬದುಕುವ ಸಂಸ್ಕೃತಿಯನ್ನು ಕಳೆದುಕೊಂಡಿದ್ದೇವೆ. ಇನ್ನು ನಮ್ಮ ಜವಾಬ್ದಾರಿಗಳೇನು? ಒಂದು ಪ್ರಶ್ನೆ. ನಮ್ಮ ಕುಶಲಕರ್ಮಿಗಳನ್ನು ಉಳಿಸಿ ಬೆಳೆಸಬೇಕು. ನಮ್ಮ ಸಂಸ್ಕೃತಿಯ ಮಕ್ಕಳಿಗೆ ನಮ್ಮ ಪರಂಪರೆಯ ಮೌಲ್ಯಗಳನ್ನು ಪರಿಚಯಿಸಬೇಕು. ನಮ್ಮ ಕುಶಲ ಕಲೆಗಳ ಕೇವಲ ಸಂಗ್ರಹಾಲಯದ ವಸ್ತುಗಳಲ್ಲ, ಅದು ಬದುಕಿನ ಭಾಗವಾಗಿ ರೂಪಿಸಬೇಕು. ಸೌಂದರ್ಯ ಪ್ರಜ್ಞೆಯನ್ನು, ನಮ್ಮ ಸಂಸ್ಕೃತಿಯನ್ನು ಸಾವಿರಾರು ವರ್ಷಗಳಿಂದ ಜೀವಂತವಾಗಿರಿಸಿದೆ. ಅದನ್ನು ನಾವು ಮರೆಯಬಾರದು. ನಾವು ಹೊಸದನ್ನು ಸ್ವಾಗತಿಸೋಣ, ಆದರೆ ನಮ್ಮ ಕಲಾತ್ಮಕ ಕೌಶಲ್ಯ, ಸೌಂದರ್ಯ ಪ್ರಜ್ಞೆಯನ್ನು ಕಳೆದುಕೊಳ್ಳಬಾರದು. ಕಲೆಗಳು ಉಳಿದರೆ ಸಂಸ್ಕೃತಿ ಪರಂಪರೆ ಉಳಿಯುತ್ತದೆ. ಅದನ್ನು ನೆನಪಿಸಿದ್ದು ಕಲಾ ತಪಸ್ವಿ ಶ್ರೀ ರವೀಂದ್ರ ಶರ್ಮಾ ಗುರೂಜಿಯವರು. ಅವರಿಗೆ ಸಲ್ಲಬೇಕಾದ ನಿಜವಾದ ಗೌರವವೆಂದರೆ ಅವರು ಕೋರಿದ ನಮ್ಮ ಸಂಸ್ಕೃತಿ, ಕಲೆಗಳ ಸೌಂದರ್ಯ ಪ್ರಜ್ಞೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದೇ ರವೀಂದ್ರ ಶರ್ಮಾ ಗುರೂಜಿಯವರಿಗೆ ಸಲ್ಲಿಸುವ ನಿಜವಾದ ಗೌರವ. ಇದನ್ನು ಅವರು ಶಿಲ್ಪ ಕಲಾವಿದರಾಗಿ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಮಾಡಿದ್ದಾರೆ. ಕಲ್ಲು, ಕಂಚು ಮತ್ತು ಟೆರಕೋಟದಲ್ಲಿ ಮಾಡಿದ್ದ ಶಿಲ್ಪಗಳು ಅಂದರೆ ಗ್ರಾಮೀಣ ದೀಪಗಳಾಗಲಿ, ಕುದುರೆ ಮತ್ತು ಇತರ ಸೌಂದರ್ಯ ಪ್ರಜ್ಞೆಯಿಂದ ಕೂಡಿದ ಮಣ್ಣಿನಲ್ಲಿ ಮಾಡಿ ಅದನ್ನು ಸುಟ್ಟು ಟೆರಕೋಟ ಮಾಡ್ತಾಯಿದ್ರು. ಅಲ್ಲದೆ ನಮ್ಮ ಸಾಂಪ್ರದಾಯಿಕ ಶಿಲ್ಪಗಳನ್ನು ಅದಾದ ಬೇಕಾದಷ್ಟು ದೇವತಾ ಮೂರ್ತಿಗಳನ್ನು ಮಾಡಿದ್ದಾರೆ. ಕಂಚಿನಲ್ಲೂ ಸಹ ಅವರು ಶಿಲ್ಪಗಳನ್ನು ಮಾಡಿದ್ದಾರೆ. ಶಿಲ್ಪಗಳು ಕಲಾಶ್ರಮದಲ್ಲಿ ಮಾಡಿ ಕಲಾವಿದರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಅದನ್ನು ತೋರಿಸಿ ತಮ್ಮ ಕಲಾಶ್ರಮದ ದಿಂದ ಹೆಚ್ಚಿನ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಪರಂಪರೆ ಉಳಿಸುವುದ ನಿಟ್ಟಿನಲ್ಲಿ ಮಕ್ಕಳಿಗೆ ಮತ್ತು ಎಲ್ಲರಿಗೂ ತಿಳಿಸಿದ್ದಾರೆ.
ಈಗ ಮಾಡಿ ಅವರನ್ನು ನೆನೆಸ್ಬೇಕಾದ್ದು, ಅವ್ರ ಬಗ್ಗೆ ಇಂದು ಬರುವ ಬುಕ್ಗಳು ಭಾರತ ಗಾಥ, ಭಾರತ ಕಥಾ, ಈ ಪುಸ್ತಕಗಳು ಇಂದು ಬಿಡುಗಡೆ ಆಗ್ತವೆ. ಅದಕ್ಕೆಲ್ಲ ಸಂತೋಷ. ಅದು ಬೇರೆ ಭಾಷೆಗಳಲ್ಲಿ ಬಂದರೆ ನಮಗೆಲ್ಲ ಖುಷಿಯಾಗುತ್ತೆ ನೋಡಲಿಕ್ಕೆ ಅಂಥೇಳಿ ನನ್ನ ಭಾಷಣ ಮುಗಿಸ್ತೀನಿ. ಹಾಂ, ಧನ್ಯವಾದ ವೆಂಕಟಾಚಲಪತಿಗಳಿಗೆ. ಈಗ ಪ್ರಶಾಂತರಣ್ಣ ಕೂಡ ಅವರ ವಿಚಾರವನ್ನು ತಿಳಿಸ್ತಾರೆ. ಅದಾದಮೇಲೆ ಪ್ರಶ್ನೋತ್ತರಕ್ಕೆ ಅವಕಾಶ ಇಟ್ಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ನಾನು ಹೆಚ್ಚು ಕನ್ನಡದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಿಂದಿ ಬರಲ್ಲ ಅಂತಲ್ಲ, ಹಿಂದಿ ಚೆನ್ನಾಗೇ ಬರುತ್ತೆ ನನಗೆ. ಮತ್ತು ಇಂಗ್ಲೀಷ್ ಕೂಡ ಚೆನ್ನಾಗೇ ಬರುತ್ತೆ. ಯಾಕಂದರೆ ಗುರೂಜಿಯವ್ರದ್ದು ಮಾತುಗಳು ಮತ್ತು ಗುರೂಜಿಯವ್ರದ್ದು ಏನು ಇದೆಯೋ, ಇವಾಗ 15 ಪುಸ್ತಕಗಳು ಬಂದಿದೆಯಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಬರೆಯೋ ಪ್ರಯತ್ನ ನಾನೇ ಮಾಡ್ತಾ ಇರೋದು. ಒಂದು ಸ್ವಲ್ಪ ಕಷ್ಟ, ತುಂಬ ಕಷ್ಟ ಅದು. ಯಾಕಂದರೆ ಶಬ್ದಗಳು, ನಮ್ಮ ಭಾಷೆಯ ಶಬ್ದಗಳು ಮತ್ತು ಅದರದೊಂದು ಸೌಂದರ್ಯ ಇದೆ ನಮ್ಮ ಭಾಷೆಗಳು. ನಮ್ಮ ಭಾರತೀಯ ಭಾಷೆಗಳದ್ದೊಂದು ಸೌಂದರ್ಯ ಇದೆ. ನಾನೊಂದು ಸಾಮಾನ್ಯ ಉದಾಹರಣೆ ಕೊಡೋದೇನು ಅಂತೇಳಿದ್ರೆ, ನಮ್ಮ ಕನ್ನಡದಲ್ಲಿ ನಾವು ಕೇಳ್ತೀವಪ್ಪ, ನೀನು ನಿಮ್ಮ ಅಪ್ಪನಿಗೆ ಎಷ್ಟನೇ ಮಗ ಅಂತ. ಇಂಗ್ಲೀಷ್ನಲ್ಲಿ ಹೇಳಿಬಿಡಿ ನೋಡೋಣ ಇದನ್ನು. ಇಷ್ಟು ಸಣ್ಣ ಸೆಂಟೆನ್ಸ್ ಅದು ಇಂಗ್ಲೀಷ್ನಲ್ಲಿ ಹೇಳೋಕ್ಕೋಯ್ತು ಅಂತ ಹೇಳಿದ್ರೆ, ಇಫ್ ಆಲ್ ದ ಸನ್ಸ್ ಆಫ್ ಯುವರ್ ಫಾದರ್ ಆರ್ ಪ್ಲೇಸ್ಡ್ ಇನ್ ಎ ಕ್ರೊನಾಲಜಿಕಲ್ ಆರ್ಡರ್, ವಾಟ್ ಈಸ್ ಯುವರ್ ನಂಬರ್? ಮುಗಿದೋಯ್ತು. ಅದ್ರ ಹಿಂದೆ ಇರೋ ಭಾವನೆ ಎಲ್ಲ ಹೊರಟೋಯ್ತು. ಕರೆಕ್ಟ್ ಅಲ್ವಾ? ಆ ಸೌಂದರ್ಯದ ಒಂದು ಸೌಂದರ್ಯ ನಮ್ಮ ಭಾಷೆಯಲ್ಲಿ, ಆ ಸೊಗಡು ನಮ್ಮ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಲ್ಲಿ ಇದೆಯಲ್ಲ, ಅದು ಬೇರೆದರಲ್ಲಿಲ್ಲ. ನಮಗೆ ನೋಡಿದ ತಕ್ಷಣ ಏನಾದರೂ ಒಂದು ವಸ್ತು ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ತುಂಬ ಸುಂದರವಾಗಿದೆ ಅಂತ ನಮಗೆ ಮನದಟ್ಟಾಗೋದು ಹೇಗಾಗುತ್ತೆ, ಹೇಗನ್ಸುತ್ತೆ ನಮ್ಗೆ? ಯಾಕೆ ಅನಿಸುತ್ತೆ ತುಂಬ ಸುಂದರವಾಗಿದೆ ಅಂತ? ಇವಾಗ ಇಲ್ಲಿ ಈ ನಮ್ಮ ICSEನಲ್ಲಿ ಬಂದಾಗ ಕೂಡ ಅಷ್ಟೇ, ಸುಮಾರು ಜನಕ್ಕೆ ಒಳಗೆ ಬಂದ ತಕ್ಷಣ ಎಷ್ಟು ಸುಂದರವಾಗಿದೆ ಅಂತ ಯಾಕೆ ಅನ್ನಿಸ್ತು? ಯಾಕೆಂತ ಹೇಳಿದ್ರೆ ಪ್ರಾಕೃತಿಕವಾಗಿದೆ. ಹೌದಾ? ಯಾವುದು ಪ್ರಾಕೃತಿಕವಾಗಿರುತ್ತೋ ಅದು ನಮಗೆ ಸುಂದರವಾಗಿದೆ ಅಂತ ಅನಿಸುತ್ತೆ. ಕರೆಕ್ಟಾ? ಒಪ್ಕೊತೀರಾ? ಎಲ್ಲರಿಗೆ ಎಷ್ಟು ಜನ ಹೇಳ್ತೀರಿ? ಕೈ ಎತ್ಕೊಳ್ಳಿ ನೋಡೋದು. ಪ್ರಾಕೃತಿಕವಾಗಿ ಇರೋದೆಲ್ಲ ತುಂಬ ಸುಂದರವಾಗಿದೆ. ಗುರೂಜಿಯವರು ಅದೇ ಹೇಳೋರು, ಪ್ರಕೃತಿಯ ಜೊತೆಯಲ್ಲಿ ಸೇರಿಕೊಂಡಿದ್ದರೆ ಅದು ತುಂಬ ಸುಂದರವಾಗಿರುತ್ತೆ ನೋಡೋಕ್ಕೆ. ಇವಾಗ ಉದಾಹರಣೆಗೆ ಮಾಡರ್ನ್ ನಾವೊಂದು ಇದು ತುಂಬ ಅವರೂ ಉಪಯೋಗಿಸೋರು ಈ ಆಧುನಿಕವಾದ ಮನೆಗಳು, ಮತ್ತು ಒಂದು ಸ್ವಲ್ಪ 50-100 ವರ್ಷ ಕೆಳಗಡೆ ಇರೋ ಮನೆಗಳು. ಅದಕ್ಕಿಂತ ಹಿಂದಿನ ಮನೆಗಳು ಇನ್ನೂ ತುಂಬ ಸುಂದರವಾಗಿತ್ತು. 300-400 ವರ್ಷ ಹಳೆ ಮನೆಗಳನ್ನ ನಾನು ನೋಡಿದ್ದೀನಿ, ಅಲ್ಲಿ ಸ್ಟೇ ಮಾಡಿದ್ದೀನಿ, ಉಳ್ಕೊಂಡಿದ್ದೀನಿ. ಅಲ್ಲಿ 300-400 ವರ್ಷ ಉಳ್ಕೊಂಡ್ರು ಅಂಥ ಮನೆಗಳು. ಅದೆಲ್ಲ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಏನು ಹೇಳೋರು ಅಂತ ಹೇಳಿದ್ರೆ, ಈಗ ಆಧುನಿಕವಾದ ಕಟ್ಟಿಸಿರೋ ಮನೆಗಳೇನು ಅಂತ ಹೇಳಿದ್ರೆ ನೇರ ರೇಖೆನಲ್ಲಿರುತ್ತೆ ಅಂತ. ನೇರವಾದ ರೇಖೆ, ಸ್ಟ್ರೇಟ್ ಲೈನ್ ಅದಾಯ್ತಲ್ಲ, ಒಂದು ಸ್ಕ್ವೇರೋ ಅಥವಾ ಒಂದು ರೆಕ್ಟ್ಯಾಂಗಲ್, ಚತುರ್ಕೋಣ ಅಂತ ಹೇಳ್ತೀವಲ್ಲ, ಆ ಥರದ್ದು ಒಂದು ನೇರ ರೇಖೆನಲ್ಲಿ ಮಾಡಿರೋ ಅಂಥ ಮನೆ. ಅಷ್ಟು ನೇರ ರೇಖೆಯಲ್ಲಿ ಪ್ರಕೃತಿನಲ್ಲಿ ನಮಗೇನು ಕಾಣಲ್ಲ, ಸಿಗಲ್ಲ. ತುಂಬ ಒಳಗಡೆ ಹೋಗಿ ಕ್ರಿಸ್ಟಲ್ಸ್ಗೆ ಹೋಯ್ತು ಅಂತ ಹೇಳಿದ್ರೆ ಅಕಸ್ಮಾತಾಗಿ ಅಲ್ಲಿ ಕಾಣಿಸ್ಬೋದು, ನೇರ ರೇಖೆಗಳು ಒಂದು ಸ್ವಲ್ಪ ಕಾಣಿಸ್ಬೋದು. ಆದರೂ ಅದು ಒಂದು ಕಾಂಪ್ಲೆಕ್ಸ್ ನೇರ ರೇಖೆಗಳು ಒಟ್ಟಿಗೆ ಸೇರಿ ಯಾವುದೋ ಒಂದು ರಾಂಬಸ್ಸೋ ಏನೋ ಒಂದು ಶೇಪ್ ಮಾಡ್ತಾ ಇರುತ್ತೆ. ಅದು ನೇರ ರೇಖೆನಲ್ಲಿ ಇರಲ್ಲ ಸಾಮಾನ್ಯವಾಗಿ, ಸ್ಟ್ರೇಟ್ ಲೈನ್ನಲ್ಲಿ ಗೋಲಾಕಾರವಾಗಿರುತ್ತೆ ಎಲ್ಲ. ನಮಗೆ ಈ ಥರದ್ದೊಂದು ಗೋಲಾಕಾರವಾದ ಒಂದು ಕಂಬ ನೋಡಿದ್ರೆ ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದೇ ಅದು ಒಂದು ಸ್ಕ್ವೇರ್ ಅಥವಾ ಏನು ಹೇಳ್ತಾರೆ ಅದಕ್ಕೆ, ಕ್ಯೂಬಾಯ್ಡ್ ಫಾರ್ಮ್ನಲ್ಲಿ ಮೇಲ್ಗಡೆ ಬಂದು ಅಲ್ಲಿ ಮೇಲ್ಗಡೆ ಏನೋ ಒಂದು ಬೇರೆ ಏನಾದರೂ ಇಟ್ಟಿದ್ರೆ ಅದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತಲೇ ಅನ್ಸುತ್ತೆ ನಮಗೆ, ಅಲ್ವಾ? ಎಷ್ಟೋ ಜನಕ್ಕೆ ಹಂಗೆ ಅನ್ಸುತ್ತೆ. ನೋಡಿದ ತಕ್ಷಣ ಅದೇ ಯಾಕೆ ಇದು ಗೋಲಾಕಾರವಾಗಿದೆ, ಮೇಲ್ಗಡೆ ಇಟ್ಟಿರೋದು ಕೂಡ ಗೋಲಾಕಾರವಾಗಿದೆ. ಪ್ರಕೃತಿನಲ್ಲಿ ಸುಮಾರೆಲ್ಲ ಗೋಲಾಕಾರವಾಗೇ ಇರುತ್ತೆ. ಕರೆಕ್ಟಾ? ನಮ್ಮ ಭೂಮಿ ನೋಡಿ ಗೋಲು, ನಮ್ಮ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ
ಗೋಲಾಕಾರವಾಗಿ ಸುಂದರವಾಗಿ. ಆಮೇಲೆ ಅದು ಸುತ್ತೋದು ಒಂದು ರೀತಿ ಕೂಡ ಗೋಲಾಕಾರವಾಗಿರುತ್ತೆ. ಕೆಲವುದೆಲ್ಲ ನಮಗೆ ನೋಡ್ಬೋದು. ಇವಾಗ ಉದಾಹರಣೆಗೆ ನಮ್ಮ ಕೋಲಾಟ ಆಡ್ತೀವಲ್ಲ ನಾವಿಲ್ಲಿ ಕರ್ನಾಟಕದಲ್ಲಿ ಕೋಲಾಟ ಆಡ್ತೀವಿ, ಅಥವಾ ಗುಜರಾತ್ ಕಡೆ ದಾಂಡ್ಯಾ ಮಾಡ್ತಾರೆ. ಅವ್ರು ಅಕಸ್ಮಾತ್ ಏನಾದರೂ ಒಂದು ಸ್ಟ್ರೇಟ್ ಲೈನಲ್ಲಿ ಹೋಗಿ ಹಿಂಗೆ ಸ್ಟ್ರೇಟ್ ಲೈನಲ್ಲಿ ವಾಪಸ್ ಬಂದರೆ ಚೆನ್ನಾಗಿರುತ್ತಾ? ಅದ್ಯಾಕೆ ಚೆನ್ನಾಗಿ ಕಾಣುತ್ತೇಳಿ, ರೌಂಡಾಗಿ ಸುತ್ತುತ್ತಾರೆ, ಹಿಂಗೆ ವಾಪಸ್ ಬರ್ತಾರೆ, ಹಿಂಗೆ ವಾಪಸ್ ಹೋಗ್ತಾರೆ, ಹಿಂಗೆ ವಾಪಸ್ ಅಲ್ಲಲ್ಲೇ ಸುತ್ತಿ ಸುತ್ತಿ ಹಿಂಗೆ ವಾಪಸ್ ಹೋಗ್ತಾರೆ, ವಾಪಸ್ ಬರ್ತಾರೆ. ಹೌದಾ? ನೋಡಿದ್ದೀರಾ? ಇದು ಗೋಲು ಗೋಲಾಗಿ ಹಿಂಗೆ ಸುತ್ತಿ ಗೋಲು ಗೋಲಾಗಿ ವಾಪಸ್ ಬರೋದು, ಅದನ್ನ ಕಾಣೋದು, ಅದು ನೋಡಿದಾಗ ಅದೊಂದು ಸುಂದರವಾಗಿರುತ್ತೆ. ಹೌದಾ? ಸೊ ಇದು ಅವ್ರು ಹೇಳೋರು ಒಂದು ಸೌಂದರ್ಯ ದೃಷ್ಟಿ ಇದೆ ಅಂತ. ಮತ್ತೊಂದು ತಮಾಷೆಗೆ ಒಂದು ಮಾತು ಹೇಳ್ತಾಯಿದ್ರು, ಅದು ಇವಾಗ ನಾನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಸುಮಾರು ಜನ ನಾವು ಆ ಟ್ರ್ಯಾಪ್ನಲ್ಲಿ ಬಿದ್ದುಬಿಟ್ಟಿದ್ದೀವಿ. ಆಯ್ತಲ್ಲ, ನಮ್ಮ ಭಾರತೀಯ ಸಂಸ್ಕೃತಿನ ಉಳಿಸಿದ್ರೆ ಗೋಲಾಕಾರವಾಗಿ ಸುತ್ತೋ ಸೀರೆ ಉಟ್ಕೊಳ್ಳೋ ಅಂಥ ಹೆಂಗಸರು ಅದನ್ನು ಉಳಿಸಿದ್ದಾರೆ. ನೇರ ಲೈನ್ನಲ್ಲಿ ಪ್ಯಾಂಟು ಶರ್ಟು ಹಾಕೊಂಡು ಓಡಾಡೋ ಗಂಡಸರು ಮರ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳೋರು. ನೇರ ಸ್ಟ್ರೇಟ್ ಲೈನ್ನಲ್ಲಿ ಪ್ಯಾಂಟು ಶರ್ಟು ಹಾಕ್ಕೊಂಡಿರೋ ಗಂಡಸರು ಅದನ್ನು ಮರ್ತೇ ಬಿಟ್ಟಿದ್ದಾರೆ. ನಾನು ಬೆಳಿಬೇಕಾದ್ರೆ ನಾನು ಅದು ನೋಡಿದ್ದೆ ನಮ್ಮ ಮನೆಯಲ್ಲಿ. ನಮ್ಮ ತಾತ ನಮ್ಮ 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 ಅಪ್ಪ ಅವರೆಲ್ಲ ಪ್ಯಾಂಟು ಶರ್ಟು ಕೋಟೆಲ್ಲ ಹಾಕ್ಕೊಂಡು ಹೋಗೋರು ಕೆಲಸಕ್ಕೆ. ಮನೇಲಿ ಏನೇ ಪ್ರೋಗ್ರಾಮ್ ಆಗಬೇಕಾದ್ರೂ ಸೀರೆ ಉಟ್ಕೊಳ್ಳೋರು ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ, ಅವ್ರ ಚಿಕ್ಕಮ್ಮಂದಿರು, ಇವರೆಲ್ಲ ಬಂದು ಅಕ್ಕಂದಿರು ಇವರೆಲ್ಲ ಬಂದು ಕೂತ್ಕೊಂಡು ಹಿಂಗೆ ಮಾಡಬೇಕು ಅಂದಾಗ ಆಯಿತು ಮಾಡಿದ್ರೆ ಆಯಿತು ಅಂತ ಅವ್ರ ತಲೆ ಗೊತ್ತಾಯ್ತಲ್ಲ. ದಿಸ್ ವಾಸ್ ಹೌ ವಿ ಹ್ಯಾವ್ ಸೀನ್ ಇಟ್. ನಾವು ನೋಡಿದ್ದೀವಿ. ಅದು ಅವ್ರು ಹೇಳಿದ ತಕ್ಷಣ ನಂಗೆ ಅದು ಹೌದಲ್ವಾ, ನಿಜ ಅಲ್ವಾ ಅಂತ ಅನ್ನಿಸ್ತು. ಒಂಥರ ಅದರಲ್ಲಿ ಇನ್ಸ್ಪೈರ್ ಆಗಿ ಒಂದು ಸುಮಾರು ಇವಾಗ 10 ವರ್ಷದಿಂದ ನಾನು ಪಂಚೆ ಉಟ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಹಿಂಗೆ ಅಷ್ಟೇ. ಅದು ಉಟ್ಕೊಳ್ಳೋಕೆ ಶುರು ಮಾಡಿದ ಮೇಲಿಂದ ಅವರೇ ಹೇಳಿದ್ದ ನಮಗೆ, ಒಂದೊಂದು ಜಾತಿಯವರು ಮತ್ತು ಒಂದೊಂದು ವರ್ಣದವರು ಬೇರೆ ಥರ ಪಂಚೆ ಉಟ್ಕೊತಾ ಇದ್ರು ಅಂತ, ಕಚ್ಚೆ. ಅದನ್ನು ಅವ್ರು ಹೇಳಿದರು. ಆದರೆ ನಾನು ಒಂದ್ಸಲಿ ನಮ್ಮ ತಿಂತಿನಿ ಮೌನೇಶ್ವರ, ಎಷ್ಟು ಜನ ಕೇಳಿದಿರಿ ಕರ್ನಾಟಕದಲ್ಲಿ? ತಿಂತಿನಿ ಮೌನೇಶ್ವರ. ತಿಂತಿನಿ ಮೌನೇಶ್ವರದಲ್ಲಿ ಒಂದು 15 ದಿನದ ನಮ್ಮ ಆರ್ಟ್ ಆಫ್ ಲಿವಿಂಗ್ ಒಂದು ಶಿಬಿರ ನಡೆಸ್ತಾ ಇದ್ದಾಗ ನಾನು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಹೋಗದೆ ಶಿಬಿರಕ್ಕೆ ನಂಗೆ ಫ್ರೀ ಟೈಮಲ್ಲಿ ಬೇರೆ ಏನೂ ಮಾಡಲ್ಲ, ಹಳ್ಳಿ ಒಳಗೆ ಹೊಟ್ಟೋಗ್ತೀನಿ. ಅದೆಲ್ಲ ಹತ್ತಿರ ಇರುತ್ತೋ ಆ ಹಳ್ಳಿಗೆ ಹೊಟ್ಟೋಗ್ತೀನಿ, ಅಲ್ಲಿ ಸುತ್ತಾಡೋದು ಮಾತಾಡೋದು ಎಲ್ಲ ಬರ್ತಾಯಿತ್ತು. ಸೊ ನನಗೊಂದು ಲಾಂಗ್ ಬ್ರೇಕ್ ಸಿಕ್ಕಿತ್ತು, ಒಂದು 3 hours ಬ್ರೇಕ್ ಸಿಕ್ಕಿತ್ತು. ಸೊ ಹಳ್ಳಿ ಒಳಗೆ ಹೊಟ್ಟೋದೆ ನಾನು. ಹಿಂಗೇ ಕಚ್ಚೆ ಪಚ್ಚೆ ಉಟ್ಕೊಂಡು ನನ್ನ ಪಾಡಿಗೆ ನಾನು ಇದು ಹಾಕ್ಕೊಂಡು ಹಿಂಗೆ ಒಳಗಡೆ ಹೋದೆ. ಅಲ್ಲಿ ಒಳಗಡೆ ಹೋದರೆ ಒಬ್ಬರು ದೊಡ್ಡವರೊಬ್ಬರು ಕೂತಿದ್ರು. ಅವರು ನಮಸ್ಕಾರ ಐನವರೇ ನಮಸ್ಕಾರ ಅಂತ ಹೇಳಿದ್ರು. ನನಗೆ ಫಸ್ಟು ಒಂಥರ ಏನಪ್ಪ ಇವರು ಐನವರೇ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ, ನನ್ನ ಜನ್ಮರ ಹೊರಗಡೆ ಕಾಣ್ತಾ ಇಲ್ಲ. ಗೊತ್ತಾಯ್ತಲ್ಲ, ಐನವರೇ ಅಂತ ಅವ್ರು ಕರೆಯೋದು ಬ್ರಾಹ್ಮಣರಿಗೆ ಮಾತ್ರ ಆಯ್ತಲ್ಲ. ಐನವರೇ ನಮಸ್ಕಾರ ಅಂತ ಹೇಳಿದ್ರು, ನನ್ನ ಜನ್ಮರ ಕಾಣಿಸ್ತಾ ಇಲ್ವ, ಇವ್ರಿಗೆ ಹೇಗೆ ಗೊತ್ತಾಯಿತು ನಾನು ಬ್ರಾಹ್ಮಣ ಅಂತ ಒಂದು ಡೌಟು. ಹತ್ತಿರ ಹೋಗ್ಬಿಟ್ಟು ನಮಸ್ಕಾರ ಸ್ವಾಮೀಜಿ, ನಮಸ್ಕಾರ, ಹೇಗಿದ್ದೀರಿ? ಯಾಕಂದರೆ ಅವರು ವೈಟ್ ಹಾಕ್ಕೊಂಡೇ ಕೂತಿದ್ರು. ಅವರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಶಲ್ಯ ಹಿಂಗೊಂದು ಹಾಕ್ಕೊಂಡು ಕೂತಿದ್ರು. ಅವರು ಕಚ್ಚೆ ಪಂಚೆ ಉಟ್ಕೊಂಡಿದ್ರು. ಬನ್ನಿ ಅಂತ ಹೇಳಿದ್ರೆ ಅವ್ರು ನನಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿದ್ದರು. ಅದಕ್ಕೆ ನಾನು ಹೋಗಿ ನಮಸ್ಕಾರ ಮಾಡ್ತಾಯಿದ್ರೆ, ಇಲ್ಲ ನಾವು ನಿಮಗೆ ನಮಸ್ಕಾರ ಮಾಡಬೇಕು ಅಂತಾರೆ. ನೀವು ವಯಸ್ಸಿನಲ್ಲಿ ದೊಡ್ಡವರು, ನಿಮಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಮೈಸೂರು ಕಡೆಯವರು ಅಲ್ವಾ ಅಂದರು. ಮೈಸೂರು ಅಲ್ಲ, ಬೆಂಗಳೂರು. ಅದೇ ಅದು ಬೆಂಗಳೂರು, ತುಮಕೂರು, ಮೈಸೂರು ಅದೆಲ್ಲ ಒಂದೇ ನಾವು ಇಲಾಖೆ ತೊಗೊಳ್ಳೋದು, ಮೈಸೂರು ಕಡೆಯವರು ಅಂತ. ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ನೀವು ಉಟ್ಕೊಂಡ್ರು ಪಂಚೆ ಇದೆಯಲ್ಲ ಅದು ಮೈಸೂರು ಕಡೆ ಬ್ರಾಹ್ಮಣರಿಗೆ ಉಟ್ಕೊಳ್ಳೋ ಥರ ಉಟ್ಕೊಂಡಿದ್ದೀರ ನೀವು ಅಂತ ಹೇಳಿದ್ರು. ಮೈಸೂರು ಕಡೆ ಬ್ರಾಹ್ಮಣರು ಉಟ್ಕೊಳ್ಳೋ ಥರ ಪಂಚೆ ಉಟ್ಕೊಂಡಿದ್ದೀರಾ ಅಂತ. ನನಗೆ ಆವಾಗ ಗೊತ್ತಾಯಿತು. ಕಚ್ಚೆ ಪಂಚೆ ಉಟ್ಕೊಳ್ಳೋದ್ರಲ್ಲೂ ಎಷ್ಟೋ ವಿಧಾನಗಳು ಹೇಳಿದ್ರಲ್ಲ, ಅವ್ರು ಹೇಳಿದ್ರು. ಆವಾಗ ಅವ್ರು ಕೇಳಿದೆ, ನೀವೇನು ಮಾಡ್ತೀರಿ, ನಿಮ್ಮದೇನು ವೃತ್ತಿ ಅಂತ ಕೇಳಿದೆ. ನೇಕಾರರ ಅಂತ ಕೇಳಿದೆ. ಇಲ್ಲ ನೇಕಾರರಲ್ಲ, ನಾವು ನೇಕಾರ ಶೆಟ್ರು ಅಂತ ಹೇಳಿದ್ರು. ಅಂದರೆ ನೇಕಾರರದು ಸಾಮಾನ್ಯದೆಲ್ಲ ಅದು ಬಟ್ಟೆಗಳು, ಅದನ್ನು ಮಾರಾಟ ಮಾಡುವಂಥವ್ರು. ಅವರು ತಲೆ ಮೇಲೆ ಇಟ್ಕೊಂಡು ಅಥವಾ ಒಂದು ಎತ್ತಿನ ಬಂಡಿ ಮೇಲೆ ಅಥವಾ ಕುದುರೆ ಬಂಡಿ ಮೇಲೆ ಇಟ್ಕೊಂಡು ಹೋಗಿ ಬೇರೆ ಕಡೆ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ರಂತೆ ಮುಂಚೆ. ಸೊ ಅವರು ಹೇಗೆ ಅಂತ ಹೇಳಿದ್ರೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾರ್ಯಾರು ಯಾವ್ಯಾವ ಥರ ಕಚ್ಚೆ ಉಟ್ಕೊತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ನೆಕ್ಸ್ಟ್ ಡೇ ತಿರ್ಗಾ 3-4 hours ಬ್ರೇಕ್ ಸಿಕ್ಕಾಗ ನಾನು ಅವ್ರಿಗೆ ಮಾತಾಡಿ ಹೇಳಿಬಿಟ್ಟಿದ್ದೆ ನಾನು ಬರ್ತಾಯಿದ್ದೀನಿ ಅಂತ.
ಅವ್ರ ಮನೆಗೆ ಹೋಗಿ ಒಂದು 15 ಥರ ಕಚ್ಚೆ ಉಟ್ಕೊಳ್ಳೋದನ್ನು ಕಲ್ತ್ಕೊಂಡೆ ಅವ್ರ ಕಡೆಯಿಂದ. ಆಮೇಲೆ ನಾನು ಹೇಗೆ ಅಂತ ಹೇಳಿದ್ರೆ, ಇವಾಗ ನನಗೆ ಇಷ್ಟ ಬಂದಂಗೆ ನಾನು ಕಚ್ಚೆ ಉಟ್ಕೊತೀನಿ. ಸೊ ಯಾರಿಗಾದ್ರೂ ನೋಡಿದವ್ರಿಗೆ ಇವ್ರು ಬ್ರಾಹ್ಮಣರ ಅಥವಾ ವೈಶ್ಯರ ಅಥವಾ ಏನು ಗೊತ್ತಾಗಬಾರ್ದು, ಆ ಥರ ಕಚ್ಚೆ ಉಟ್ಕೊಂಡು ಓಡಾಡ್ತೀನಿ. ಸೊ ಇದು ಅವರು ಅದು ಆಮೇಲೆ ನಾನು ಒಂದೊಂದೇ ನೋಡ್ತಾ ಇದ್ದರೆ ತುಂಬ ನನಗೆ ಖುಷಿ ಆಯ್ತು. ಅದು ಉದಾಹರಣೆಗೆ ಒಬ್ಬ ಹುಡುಗ ಇವತ್ತು ಒಂದು ಕಚ್ಚೆ ಉಟ್ಕೊಂಡು ಬಂದಿದ್ದ. ಅಲ್ಲಿ ನಾನು ದಿವಾಕರಣ್ಣ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಯಾರಪ್ಪ ಹುಡುಗ, ಹಾಂ ನೀನೇ ಉಟ್ಕೊಂಡಿದ್ಯಲ್ಲಪ್ಪ ಅದು. ಆ ಟೈಪು ಒಂದು ಕಚ್ಚೆ ಇದೆಯಲ್ಲ, ಅದು ಆ್ಯಕ್ಚುಲಿ ಕ್ಷತ್ರಿಯ ರೂಟು ಅಂತ ಕಚ್ಚೆ. ಅದು ಇವ್ರಿಗೂ ಇಲ್ಲ, ಯಾರು ಮಕ್ಳಿಗೂ ಇಲ್ಲ. ಯಾಕಂದರೆ ಮಕ್ಕಳು ನೀವು ಕ್ಷತ್ರಿಯ ಲೆವೆಲಿಗೆ ಬಂದಿರಲ್ಲ. ಆ ಥರ ಉಟ್ಕೊಳ್ಳೋದು ಇದೆಯಲ್ಲ, ಅದು ಕ್ಷತ್ರಿಯರು ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕೋಸ್ಕರ ಆ ಥರ ಪಂಚೆ ಉಟ್ಕೊತಾಯಿದ್ರು. ಗೊತ್ತಾಯ್ತಲ್ಲ, ಎರಡೂ ಕಡೆ ಒಂದೇ ಈಕ್ವಲ್ ಆಗಿ ಬರುತ್ತೆ. ಅದು ಕ್ಷತ್ರಿಯರು ಉಟ್ಕೊಳ್ಳೋಂಥ. ಇದು ನೋಡಿದಾಗ ನಮ್ಗನ್ಸತ್ತೆ, ಒಬ್ಬ ವೃತ್ತಿ ಏನೇ ಇರಲಿ, ಆ ವೃತ್ತಿಗೆ ಸುಂದರವಾಗಿ ಪಂಚೆ ಹೇಗೆ ಕಟ್ಕೊಳ್ಳೋದು. ಗೊತ್ತಾಯ್ತಲ್ಲ, ಇದು ನಾನು ಹೇಳಕ್ಕೆ ಬರ್ತಾ ಇರೋದು ಒಂದು ವಿಷಯ. ಆಮೇಲೆ ವೈಶ್ಯರದು ಅವ್ರು ಹೇಳಿದ್ರು ಏನು ಅಂತ ಹೇಳಿದ್ರೆ, ಒಂದು ಹತ್ತತ್ರ ಒಂದು ಮಾರ್ ತನಕನೂ ಎಕ್ಸ್ಟ್ರಾ ಇರ್ತಕ್ಕಂಥ ಪಂಚೆ ಲೆಂತು ವೈಶ್ಯರಿಗೆ. ವೈಶ್ಯಾಸು ಈಗ ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ರಲ್ಲ, ಅವ್ರಿಗೆ ಒಂದು ಕೈ ಇಲ್ಲಾಂದರೆ ಒಂದು ಮಾರ್ ತನಕ ಎಕ್ಸ್ಟ್ರಾ ಲೆಂತ್ ಇರ್ತಾಯಿತ್ತು ಪಂಚೆದು ಅಂತ. ವೈಶ್ಯರದು ಲೆಂತು ಪಂಚೆದು ಸಿಕ್ಕಾಪಟ್ಟೆ ಜಾಸ್ತಿ ಅಂತ. ಯಾಕೆ ಅಂತ ಕೇಳಿದೆ. ಸರ್ ಏನಿಲ್ಲ ಸರ್, ನಮ್ಮ ಹೊಟ್ಟೆಪಾಡಿಗೆ ಅವ್ರು ಕೊಟ್ಟಿರೋದನ್ನು ಮಾರ್ಕೊಂಡು ನಾವು ಹೊಟ್ಟೆಪಾಡು ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊತೀವಿ ಅವ್ರ ಹತ್ರ ಅಂತ. ನೋಡಿ ಅವ್ರ ಯೋಚನೆ ಯಾವ ಥರ ಇತ್ತು ಆವಾಗ ಅಂತ. ಅಂದರೆ ಆಮೇಲೆ ನನಗೆ ಜ್ಞಾಪಕ ಬಂತು, ನಾನು ಒಂದು ಸಲ ಇದಕ್ಕೆ ಕಲ್ಕತ್ತಾಗೆ ಹೋದಾಗ ನಂಗೆ ಅಲ್ಲಿ ಒಬ್ಬರು ಈ ಥರನೇ ವೈಶ್ಯರೊಬ್ಬರು, ವೈಶ್ಯ ಸಮಾಜದವರು, ಮಾರ್ವಾಡೀಸ್ ಬೇಸಿಕ್ಲಿ, ಬಟ್ ಮಾರ್ವಾಡೀಸ್ ಸೆಟಲ್ಡ್ ಇನ್ ಕಲ್ಕತ್ತಾ ಫಾರ್ ಸೆಂಚುರೀಸ್. ಅವ್ರು ನಂಗೊಂದು ಪಂಚೆ ಕೊಟ್ಟಿದ್ರು. ಅದು ಎಷ್ಟು ಸುತ್ತಿದ್ರು ಸಾಕು ನಿಲ್ತಾ ಇರಲಿಲ್ಲ ನನಗೆ. ನಾನು ಅದಕ್ಕೆ ಪ್ಲೀಟ್ಗಳು ಹಾಕಿ ಇಲ್ಲಿ ಇಟ್ಬಿಟ್ರೆ ಇಷ್ಟು ದಪ್ಪ ಊದ್ಕೊಂಡ್ಬಿಡೋದಿಲ್ಲ ಮುಂದೆ ಎಲ್ಲ. ಹಾಗಿರೋದು ಇದೇನಪ್ಪ ಇಷ್ಟು ಉದ್ದ ಇದೆ ಪಂಚೆ ಇದು ಅಂದ್ಬಿಟ್ಟು. ನಮ್ಮದು ಸೌತ್ ಇಂಡಿಯಾದಲ್ಲಿ 10/6 ಬಿಗ್ಗೆಸ್ಟ್ ಲಾಂಗೆಸ್ಟ್, ಕರೆಕ್ಟಾ? 10/6. ಅದ್ರ ಜೊತೆಲಿ ಇಟ್ಕೊಂಡು ನೋಡಿದ್ರೆ ಒಂದು ಇಷ್ಟು ಉದ್ದ ಇದೆ, ಇನ್ನೂ ಜಾಸ್ತಿ. ಆಮೇಲೆ ಗೊತ್ತಾಯ್ತು ಇವ್ರು ಹೇಳಿದ್ಮೇಲೆ ವೈಶ್ಯ ಸುತ್ಕೊತಾ ಇದ್ದಿದ್ದು ಇನ್ನೂ ಜಾಸ್ತಿ ಇತ್ತು ಅಂತ. ಅವ್ರು ಏನು ಮಾಡೋರು ಅಂದರೆ, ಅದನ್ನು ಸುತ್ತಿದ ಮೇಲೆ ಒಂದು ಚೂರು ಎಡ್ಜ್ ಹಿಂಗೆ ಇಟ್ಕೊಂಡ್ಬಿಟ್ಟು ಅದನ್ನು ಹಿಂಗೆ ಕೈಗೆ ಮೇಲೆ ಹಿಂಗೆ ಬಿಟ್ಕೊಂಬಿಡೋರು. ನೀವು ಹಳೆ ಹಿಂದಿ ಮೂವೀಸ್ನಲ್ಲಿ ನೋಡಿರ್ಬೋದು ಅದನ್ನು ಒಂದು ಕಡೆ ಒಂದು ತುದಿ ಹಿಂಗೆ ಕೈ ಮೇಲೆ ಇಟ್ಕೊಂಡು ನಡೆಯೋರು ಅವರು. ಅದು ಕಾಲ ಸಿಕ್ಕಾಕೊತಾ ಇರಲಿಲ್ಲ ಆವಾಗ. ವೈಶ್ಯ ಅಂದರೆ ಅವರು ನೇಕಾರರಿಂದ ನಾವು ಬದುಕೊಂಡಿದ್ದೀವಿ. ಸೊ ನಮ್ಮ ಕಡೆಯಿಂದ ಏನು ಕೊಡುಗೆ ಅಂತ ಹೇಳಿದ್ರೆ, ನಾವು ನಿಮ್ಮ ಹತ್ರ ತೊಗೊಂಡಿರೋದು ಜಾಸ್ತಿ ಬಟ್ಟೆ ಹಾಕ್ಕೊತೀವಿ ಅಂತ. ಅವ್ರ ಶಾಲ್ ಕೂಡ ದೊಡ್ಡದಿದೆ, ಪಂಚೆ ದೊಡ್ಡದು, ಶಾಲ್ ಕೂಡ ಇನ್ನೂ ದೊಡ್ಡದು. 10/6 ಅಲ್ಲ, ಅಲ್ಲಿ ಇನ್ನೂ ದೊಡ್ಡದಿರ್ತಾಯಿತ್ತು ಅಂತ. ಸೊ ಇದೆಲ್ಲ ನಾವು ಹೇಗೆ ಅಂತ ಹೇಳಿದ್ರೆ, ರವೀಂದ್ರ ಶರ್ಮಾಜಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡಾಗ ಅವ್ರು ಕೆಲವುದೆಲ್ಲ ಹೇಳೋರು. ಸೀದಾ ಲೈನ್ನಲ್ಲಿ ಇರ್ತಾ ಇರಲಿಲ್ಲ ಅಂತ ಹೇಳಿದಾಗ, ನಮ್ಮ ಹಳೆ ಮನೆಗಳಲ್ಲಿ ಚಾವಣಿ ನೇರವಾಗಿ ಇರ್ತಾ ಇರಲಿಲ್ವ ಅಂತ ಕೇಳ್ಬೋದು ಅಲ್ವಾ? ಚಾವಣಿಗಳು ಸಾಮಾನ್ಯ ಸ್ಟ್ರೇಟ್ ಲೈನಲ್ಲೇ ಇರೋದು. ಆದರೆ ನೀವು ಚಾವಣಿ ನೋಡಿದ್ರೆ, ಆ ಚಾವಣಿ ಮೇಲೆ ಕೂರಿಸಿರ್ತಾರಲ್ಲ ಅಂಚುಗಳು, ಅದು ಅಂಕುಡಂಕು ಸೀದಾ ಇರ್ತಾ ಇರಲಿಲ್ಲ. ಅದೇನು ಮಾಡುತ್ತೆ, ಆ ಅಂಕುಡಂಕು ಇರೋದಿದೆಯಲ್ಲ, ಅದು ಸೀದಾ ಲೈನಿನ ಒಂದು ಇದನ್ನು ಮುರಿಯುತ್ತದು, ಸ್ಟ್ರೇಟ್ ಲೈನನ್ನು ಬ್ರೇಕ್ ಮಾಡುತ್ತದು. ಆವಾಗ ಅದು ಸುಂದರವಾಗಿ ಕಾಣುತ್ತೆ. ಕೆಳಗಡೆ ಇವಾಗ ಏನು ಹೇಳ್ತೀವಿ ನಾವು, ಚಾವಣಿ ಆ ಸಜ್ಜೆ, ನೀರು ಬಂದು ಬೀಳೋವಂಥ ಸಜ್ಜೆ ಇದೆಯಲ್ಲ, ಅದು ಅಷ್ಟೇ ನೇರವಾಗಿರ್ತಾಯಿತ್ತು. ಆದರೆ ಅಲ್ಲಿ ಬಳ್ಳಿಗಳು, ಹೂಗಳು ನೋಡಿದ್ದೀರಾ? ಇದು ಹಳೆ ಮನೆಗಳಲ್ಲಿ ಎಷ್ಟು ಜನ ಅಂಥ ಮನೆಗಳು ನೋಡಿದ್ದೀರಿ? ಅದರೊಳಗಡೆ ಜೀವನ ಗೊತ್ತು ನೋಡಿ. ಅದು ಚೆನ್ನಾಗಿ ಒಳ್ಳೆ ಸುಂದರವಾಗಿ ಕಲೆಗಳಿಂದ ಮಾಡೋರು. ಆ ಸ್ಟ್ರೇಟ್ ಲೈನಿನ ಒಂದು ಮೊನೋಟನಿ ಬ್ರೇಕ್ ಆಗ್ತಾಯಿತ್ತು. ಇದು ಒಂದು ಸೌಂದರ್ಯದ ದೃಷ್ಟಿಯ ಒಂದು ಅವರು ಹೇಳಿರುವಂಥ ಒಂದು ಇದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಇದನ್ನು ನಾವು ಹೋದ ಕಡೆ ಎಲ್ಲ ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಮತ್ತು ಕೆಲವು ಕಡೆಗೆ ಏನು ಮಾಡೋರು ಅಂದರೆ, ಸುಮ್ಮನೆ ಈ ಏನು ಹೇಳ್ತಾರೆ, ಹೂವಿನ ಒಂದು ಪೆಟಲ್ಸ್ ಇದೆಯಲ್ಲ, ಆ ಪೆಟಲ್ ಡಿಸೈನ್ ಮಾಡಿಬಿಡ್ತಾಯಿದ್ರು.
ಏನಿಲ್ಲ ಅಂದರೆ ಆ ಒಂದೇ ಥರ ಪೆಟಲ್ಸ್ದು ಡಿಸೈನ್ನ ಪಕ್ಕದಲ್ಲಿ ಜೋಡಿಸ್ಬಿಡೋರು. ಅದರಲ್ಲಿ ಏನಾಗುತ್ತೋ ಆ ಸ್ಟ್ರೇಟ್ ಲೈನ್ ಬ್ರೇಕ್ ಆಗ್ತಾಯಿತ್ತು ಅಲ್ವಾ. ಮತ್ತು ಇನ್ನೂ ಕೆಲವುದೆಲ್ಲ ಹೇಳ್ತಾಯಿದ್ರು, ಗೋಲಾಕಾರವಾಗಿ ಮನೆಗಳನ್ನ ತುಂಬ ಕಟ್ತಾಯಿದ್ರು ಮುಂಚೆ. ಇವಾಗ ಅದು ಬಿಟ್ಟಿದ್ದಾರೆ. ಆಮೇಲೆ ಇವಾಗಿನ ಸೋ ಕಾಲ್ಡ್ ವಾಸ್ತು ಕನ್ಸಲ್ಟೆಂಟ್ಸ್ ಕೂಡ ಗೋಲಾಕಾರದ ಮನೆಗಳಲ್ಲಿ ಇರಬೇಡಿ ಅಂತ ಹೇಳ್ಬಿಡ್ತಾ ಇದ್ದಾರೆ. ಆಯ್ತಲ್ಲ, ಗೋಲಾಕಾರದ ಮನೆ ಒಳ್ಳೆಯದಲ್ಲ ಅಂತ. ನಾವು ಹೋಗಿ ನೋಡಿದ್ರೆ ಹಳ್ಳಿಗಳಲ್ಲಿ ಎಷ್ಟೋ ಮನೆಗಳು ಹಂಗೆ ಇದೆ ಇವತ್ತಿಗೂ, ಹೌದಲ್ವಪ್ಪ? ಹಳ್ಳಿಗಳಲ್ಲಿ ರೌಂಡ್ ಮನೆಗಳು ಎಷ್ಟೋ ಬೇಕಾದಷ್ಟಿದೆ, ಅದ್ರ ಮೇಲ್ಗಡೆ ಹಿಂಗೆ ಕೂರಿಸಿರ್ತಾರೆ. ಆ ಥರ ಮನೆಗಳು ಇನ್ನೂ ಇದೆ. ಮತ್ತು ಯಾಕೆ ಆ ಥರ ಮನೆಗಳು ಅಲ್ಲಲ್ಲಿ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅದಕ್ಕೆ ಗುರೂಜಿಯವರು ಒಂದು ಮಾತು ಹೇಳೋರು. ಏನಪ್ಪ ಅಂತ ಹೇಳಿದ್ರೆ, ಈ ಒಣಗಿದ್ದು ಹುಲ್ಲಿದೆ ಅಲ್ಲ, ಡ್ರೈ ಗ್ರಾಸ್, ಅದನ್ನು ಜೋಡಿಸೋ ಅಂಥ ರೀತಿ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ಥರ ಇರ್ತಾಯಿತ್ತು ಅಂತ. ಅಲ್ಲಿಯ ಗಾಳಿ, ಗಾಳಿ, ಮಳೆ, ಬಿಸಿಲು ಇದನ್ನೆಲ್ಲ ನೋಡಿ ಅದನ್ನು ಹೆಂಗೆ ಜೋಡಿಸೋರು ಅಂದರೆ, ಗಾಳಿಗೆ, ಮಳೆಗೆ, ಬಿಸಿಲಿಗೆ ಏನೂ ಆಗಬಾರ್ದದು, ಗೊತ್ತಾಯ್ತಲ್ಲ. ಈ 3 ಎಲಿಮೆಂಟ್ಸಿಂದನೂ ಅದಕ್ಕೇನು ಹಾನಿ ಆಗಬಾರ್ದು, ಆ ರೀತಿಯಲ್ಲಿ ಅದನ್ನು ಜೋಡಿಸೋರು ಅಂತ. ಕೆಲವು ಕಡೆ ಗೋಲಾಕಾರವಾಗಿ ಜೋಡಿಸೋರು, ಕೆಲವು ಕಡೆ ಚತುಷ್ಕೋಣದಲ್ಲಿ ಜೋಡಿಸೋರು, ಹೌದಲ್ವಾ. ಆಮೇಲೆ ಮೇಲ್ಗಡೆ ಹೀಗೆ ಒಂದು ಢಲಾನ್ ಅಂದರೆ ಒಂದು ಕೆಳಗಡೆ ಇಳಿಯೋ ಥರ ನೀರು ಹಾಕಿಬಿಟ್ಬಿಡೋರು. ಸೊ ಮನೆ ಕೂಡ ಅದೇ ಥರ ಕಟ್ಟೋರು ಅಂತ ಆ ಕಡೆ ಅಲ್ಲಿರೋರು. ಯಾಕೆ ಅಂತೇಳಿದ್ರೆ ಆ ಡಿಸೈನ್ ಇದೆ ಅಲ್ಲ, ಡಿಸೈನ್ ಆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ ಇವಾಗ. ಆ ಡಿಸೈನು ಮಳೆ, ಗಾಳಿ ಮತ್ತು ಬಿಸಿಲಿಗೆ ಒಳ್ಳೆಯದು. ಇವಾಗ ಒಣಗಿರೋ ಹುಲ್ಲಿಗೆ ಮಳೆ, ಗಾಳಿ ಮತ್ತು ಬಿಸಿಲು ಏನು ಮಾಡ್ತಾ ಇಲ್ಲ, ಹಾನಿ ಮಾಡ್ತಾ ಇಲ್ಲ ಅಂದರೆ, ಅದೇ ಥರ ನಾವು ಮನೆ ಕಟ್ಟಿದ್ರೆ ನಮ್ಮ ಮನೆಗೂ ಮಳೆ, ಗಾಳಿ ಮತ್ತು ಬಿಸಿಲಿಂದ ಏನೂ ತೊಂದರೆ ಆಗಲ್ಲ. ಎಷ್ಟು ಸಿಂಪಲ್ ಆಗಿದೆ ನೋಡಿ ಯೋಚನೆ. ಆ ಡಿಸೈನ್ ಥಿಂಕಿಂಗ್ನಲ್ಲಿ ಎಷ್ಟು ಸಿಂಪಲ್ ಆಗಿದೆ ಯೋಚನೆ ಅಲ್ವಾ. ಆಮೇಲೆ ಇನ್ನೊಂದು ಹೇಳೋರು, ನಮ್ಮ ಮನೆಗಳಲ್ಲಿ ಆರ್ಪಾರ್ ನೋಡೋಕ್ಕಾಗ್ತಾ ಇರಲಿಲ್ಲ ಅಂತ. ಮುಂದಿಂದು ಬಾಗಿಲು ಓಪನ್ ಮಾಡಿದ್ರೆ ಆ ಕಡೆ ಹಿಂದೆ ಬಾಗಿಲು ಓಪನ್ ಮಾಡಿದ್ರೆ ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂತ. ಎಂಟ್ರಾದರೆ ಒಂದು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹಿಂಗೋಗಿ ಆ ಕಡೆಯಿಂದ ಹಿಂಗೋಗಿ ಕಡೆಯಲ್ಲಿ ಹಿಂದ್ಗಡೆ ಬಾಗಿಲು ಅಲ್ಲೆಲ್ಲೋ ಇರುತ್ತೆ, ಕಾಣಿಸಲ್ಲ ಮುಂದ್ಗಡೆಯಿಂದ. ಯಾಕೆ ಮಾಡೋರು ಅದನ್ನು ಅಂತ ಹೇಳಿದ್ರೆ, ಗಾಳಿ ಹೋಗಬೇಕಾದ್ರೆ ಸ್ವಲ್ಪ ನುಗ್ಗಿ ಇಲ್ಲಿಂದ ಹೋದಾಗ ಅದಕ್ಕೆ ಫೋರ್ಸ್ ಬರುತ್ತೆ, ತಿರ್ಗಾ ಅಲ್ಲಿಂದ ಹೋದಾಗ ಈ ಕಡೆಯಿಂದ ಹೋಗಿ ಅಲ್ಲಿಗೆ ಹೋಗ್ಬೇಕಾದ್ರೆ ಇನ್ನು ಫೋರ್ಸ್ ನ್ಯಾಚುರಲ್ ಆಗಿ ಅದು ಫೋರ್ಸ್ ಬಂದು ಕೊನೆಯಲ್ಲಿ ಹಿಂದೆಯಿಂದ ಎಸ್ಕೇಪ್ ಆಗುತ್ತೆ. ಸೊ ಇಡೀ ಮನೆ ಒಳಗಡೆ ಗಾಳಿ ಯಾವಾಗಲೂ ಇರುತ್ತೆ. ಸಣ್ಣ ಗಾಳಿ ಬಂದರೂ ಕೂಡ ಅದು ಹೀಗೆ ಆ ಕಡೆ ಹೋಗ್ತಾ ಇತ್ತು ಅಂತ. ಇವಾಗ ಸೀದಾ ಲೈನ್ನಲ್ಲಿ ಎಲ್ಲರೂ ಏನು ಬಾಗಿಲುಗಳನ್ನು ಸೀದಾ ಲೈನ್ನಲ್ಲಿ ಹಾಕಿಬಿಟ್ರೆ ಇಲ್ಲಿ ಬಂದಿದ್ದ ಗಾಳಿ ಅಲ್ಲಿ ಕೊಟ್ಟೋಯ್ತು, ಒಳಗಡೆ ಎಲ್ಲೂ ಹೋಗಲ್ಲ. ಕರೆಕ್ಟ್ ಅಲ್ವಾ? ಎಷ್ಟು ಸಿಂಪಲ್ ಥಿಂಕಿಂಗ್ ಇತ್ತು ನೋಡಿ ಇದೆಲ್ಲ. ಅದು ಪ್ರಕೃತಿಯ ಜೊತೆಯಲ್ಲಿ ಇದ್ದು ಒಂದು ಸೌಂದರ್ಯ ದೃಷ್ಟಿ ಇಟ್ಕೊಂಡು ಡಿಸೈನ್ ಮಾಡಿದಾಗ ಆ ಡಿಸೈನು ಆಲ್ಮೋಸ್ಟ್ ಪರ್ಫೆಕ್ಟ್. ನಾನು ಐ ಆಮ್ ನಾಟ್ ಟೆಲಿಂಗ್ ದಟ್ ಇಟ್ ಈಸ್ ಪರ್ಫೆಕ್ಟ್, ಆಲ್ಮೋಸ್ಟ್ ಪರ್ಫೆಕ್ಟ್ ಟು ನೇಚರ್, ಪ್ರಕೃತಿಗೆ ಪರ್ಫೆಕ್ಟಾಗಿರುತ್ತೆ ಅಂತ. ಇನ್ನೊಂದು, ಇವಾಗ ನಾನು ಗುರೂಜಿಯವ್ರದೇ ಉದಾಹರಣೆಗಳು ಕೊಡ್ತಾ ಇದ್ದೀನಿ, ಮತ್ತು ನಾನು ನೋಡಿದ್ದೀನಿ ಇದನ್ನು, ನನ್ನ ದೃಷ್ಟಿನಲ್ಲೂ ನೋಡಿ ಅದನ್ನು ನಾನು ಸೇರಿಸಿ ಕೆಲವು ಕಡೆ ಬರೆದಿದ್ದೀನಿ, ಮಾತಾಡಬೇಕಾದ್ರೂ ಹೇಳ್ತಾ ಇರ್ತೀನಿ. ಅವ್ರು ಹೇಳೋರು, ನಮ್ಮ ಹಳ್ಳಿಗಳು ಒಂದು ಸ್ವಲ್ಪ ದೂರದಿಂದ ನೋಡಿ ಹೇಗೆ ಕಾಣುತ್ತೆ ಅಂತ, ಹಳೆಯ ಕಾಲದ ಹಳ್ಳಿಗಳು. ಇವಾಗ ಉದಾಹರಣೆಗೆ ಒಂದು ಬೆಟ್ಟದ ಮೇಲಿಂದ ನೀವು ಇಳಿತಾ ಇದ್ರೆ ಕೆಳಗಡೆ ಒಂದು ಹಳ್ಳಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳಿ, ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ. ಅಲ್ಲಿ ಮಾಡರ್ನ್ ಡಿಸೈನ್ ಇರೋವಂಥ ಮನೆಗಳಿದ್ಬಿಟ್ರೆ ಅದು ಚೆನ್ನಾಗಿ ಕಾಣಲ್ಲ, ಅದನ್ನು ಇವಾಗಲೇ ಹೇಳ್ಬಿಡ್ತೀನಿ. ಇದ್ದರೆ ಹಳೆ ಮನೆಗಳು ತುಂಬ ಜಾಸ್ತಿ ಇದ್ದು ಮರಗಳು ಗಿಡಗಳೆಲ್ಲ ಇರೋವಂಥ ಒಂದು ಹಳ್ಳಿ ಆದರೆ ಎಷ್ಟು ಸುಂದರವಾಗಿ ಕಾಣುತ್ತೆ. ಕರೆಕ್ಟ್ ಅಲ್ವಾ? ತುಂಬ ಸುಂದರವಾಗಿದೆ ಹಳ್ಳಿ. ಅದು ನಮ್ಗೆ ಎಷ್ಟು ಸರಿ ನನ್ನ ಮಕ್ಕಳನ್ನೂ ಕರ್ಕೊಂಡೋಗಿದ್ದೀನಿ, ಕರ್ಕೊಂಡೋದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ ಪಪ್ಪ, ನಾವು ಇಲ್ಲೇ ಇದ್ಬಿಡೋಣ ಅಂತರಿದ್ರು. ಚಿಕ್ಕವರಿದ್ದಾಗ ಅವ್ರು ಹೇಳಿದೆ ಇಲ್ಲೇ ಇದ್ಬಿಡೋಣ ಅಂತ ಹೇಳೋರು, ಅಷ್ಟು ಸುಂದರವಾಗಿದೆ ಅಂತ. ಯಾಕೆ ಅಷ್ಟು ಸುಂದರವಾಗಿ ಕಾಣ್ತಾ ಇತ್ತು ನಮ್ಮ ಹಳ್ಳಿಗಳು? ಅಲ್ಲಿ ನೋಡಿದ್ರೆ ಮರಗಳು, ಸಣ್ಣ ಪುಟ್ಟದೇನೋ ಒಂದಷ್ಟು ಬಂಡೆ, ಒಂದು ಕಡೆ ಎಲ್ಲೋ ಒಂದು ಕಡೆ ಬಂಡೆಗಳಿರುತ್ತೆ, ಒಂದು ಸಣ್ಣದೊಂದು ಏನು ಹೇಳ್ತೀರಾ, ಒಂದು ದೇವಸ್ಥಾನ ಇರ್ಬೋದು, ಹಳೆಯದು ಯಾವುದೋ ಒಂದು ದೇವಸ್ಥಾನ ಇರ್ಬೋದು. ಈ ಥರ ಪ್ರಾಕೃತಿಕವಾಗಿರುವಂಥದ್ದು ಕೆಲವುದೆಲ್ಲ ಸುತ್ತಲೂ ಇರುತ್ತೆ. ಆ ಪ್ರಕೃತಿನಲ್ಲಿ ಲೀನವಾಗಿರುವಂಥ ಮನೆಗಳನ್ನ ಕಟ್ಟಿರ್ತಾರೆ
ಅದು ಹೊರಗಡೆ ಕಾಣಲ್ಲ, ಅಂದರೆ ಎದ್ದು ಕಾಣಲ್ಲ. ಸ್ಕ್ವೇರ್ ಬಿಲ್ಡಿಂಗ್ ಒಂದು 4 ಫ್ಲೋರ್ಸ್ ಕಟ್ಬಿಟ್ರೆ ಅಲ್ಲಿ ಮಧ್ಯದಲ್ಲಿ ಅದೇನಾಗುತ್ತೆ, ಎದ್ದು ಕಾಣುತ್ತೆ ಹೊರಗಡೆ. ಅದೇನೋ ವಿಚಿತ್ರವಾಗಿ ಏನೋ ನಿಂತ್ಕೊಂಡಂಗೆ ಇರುತ್ತೆ ಅದು ಅಲ್ವಾ. ಆದರೆ ಅದು ಅವ್ರ ಮನೆಗಳು ಮುಂಚೆ ಹೆಂಗೆ ಕಟ್ತಾಯಿದ್ರು ಅಂತ ಹೇಳಿದ್ರೆ ಲೀನವಾಗಿರೋ ಹಂಗೆ ಕಟ್ಟೋರು. ಮತ್ತು ಹಳ್ಳಿಗಳಲ್ಲಿ ಇವತ್ತಿಗೂ ನೋಡಿ, ಹಳೆಯ ಹಳ್ಳಿಗಳು, ನಾನು ಇವತ್ತಿಗೂ ಕೆಲಸಲಿ ನಾವಿರೋದು ಹೊಸಕೆರೆ ಹಳ್ಳಿನಲ್ಲಿ. ಹೊಸಕೆರೆ ಹಳ್ಳಿ ಮೇಯ್ನ್ ರೋಡು ಜನಕ್ಕೆ ಒಂದು ಸಲ ಕರ್ಕೊಂಡು ಹೋಗ್ತೀನಿ, ನಮ್ಮ ಸ್ಕೂಟ್ರ್ನಲ್ಲೋ ಕಾರ್ನಲ್ಲೋ ಕರ್ಕೊಂಡು ಹೋಗ್ತೀನಿ. ಹೊಸಕೆರೆಹಳ್ಳಿ ಮೇಯ್ನ್ ರೋಡ್, ಯಾಕೆ ಹೊಸಕೆರೆಹಳ್ಳಿ ಮೇಯ್ನ್ ರೋಡ್, ಎನಿವೇರ್ ಹಳ್ಳಿ ಮೇಯ್ನ್ ರೋಡ್ ನೋಡಿ, ಅದು ಹೀಗಿರುತ್ತೆ, ಸೀದಾ ಇರಲ್ಲ. ಸಾಂಪ್ಗೆ ಚಾಲ್ ಅಂತ ಹೇಳೋರು ಗುರುಜಿ ಅವರು, ಅದನ್ನು ಒಂದು ಸರ್ಪದ ಚಲನೆ ಅಂತ ಹೇಳೋರು. ಮೇಯ್ನ್ ರೋಡು ಸರ್ಪದ ಚಲನೆಯಲ್ಲಿ ಇರ್ತಾಯಿತ್ತು ಅಂತ, ಸೀದಾ ಇರ್ತಾ ಇರಲಿಲ್ಲ ಅಂತ. ಸೀದಾ ಎರಡು ಮಾಡಿದ್ರೆ ಏನಾಗೋತ್ತು, ಹಳ್ಳಿನೇ ಎರಡು ಮಾಡೋ ಹಂಗೆ ಆಗೋಗ್ತಾಯಿತ್ತು. ಕರೆಕ್ಟಾ? ಇವಾಗ ನಮ್ಮ ಹೈವೇಗಳು ಏನು ಮಾಡ್ತಾಯಿದೆ, ಹೈವೇಗಳು ಮಾಡ್ತಾ ಇರೋದು ಅದೇ ಕೆಲಸ. ಯಾವುದೇ ಹಳ್ಳಿ ಆದರೆ ಅದನ್ನು ಮುರಿದಾಕ್ಬಿಟ್ಟು ಒಂದು ಈ ಕಡೆ ಒಂದು ಆ ಕಡೆ ಮಾಡಿ ಹೊಟ್ಟೋಗ್ತಾ ಇದ್ದೀವಿ ನಾವು. ಹಳ್ಳಿನ ಎರಡು ಭಾಗ ಆಗಿ ನಾವು ವಿಭಾಗ ಮಾಡ್ತಾ ಇರೋಂಗೆ ಆಗೋಗುತ್ತೆ. ಆದರೆ ಆ ಸರ್ಪದ ಚಲನೆಯಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ನಾವು ಇಡೀ ಹಳ್ಳಿನ ಒಟ್ಟಿಗೆ ಒಂದು ಕಡೆ ಸೇರಿಸ್ತಾ ಇದ್ದೀವಿ. ಸುಂದರವಾಗೂ ಕಾಣುತ್ತೆ ಅದು. ಒಂದು ಹಳ್ಳಿನ ಒಟ್ಟಿಗೆ ತೊಗೊಂಡು ಹೋಗ್ತಾ ಇದ್ದೀವಿ, ಎರಡನೇದು ಸುಂದರವಾಗೂ ಕಾಣುತ್ತೆ ಅದು. ಒಪ್ಕೊತೀರಾ ಎಲ್ಲ? ಹಾಂ. ಸೊ ಇದು ಒಂದು ಸೌಂದರ್ಯ ದೃಷ್ಟಿ. ಹಳ್ಳಿ ನಿರ್ಮಾಣ ಮಾಡೋಕ್ಕೇ ಒಂದು ಸೌಂದರ್ಯ ದೃಷ್ಟಿ ಇಲ್ದಲೇ ನಮ್ಮವರು ನಿರ್ಮಾಣ ಮಾಡ್ತಾ ಇರಲಿಲ್ಲ. ಸೊ ಇದೆಲ್ಲ ನೋಡಿ, ಇದು ಎಷ್ಟೋ ಕಡೆ ಇವತ್ತಿಗೂ ಹೋದ್ರೂ ಹಳ್ಳಿಗಳಲ್ಲಿ ಮುಖ್ಯ ರಸ್ತೆ ಹೀಗೇ ಇರುತ್ತೆ. ಅದಕ್ಕೆ ಈ ಕಡೆ ಆ ಕಡೆ ಮನೆಗಳು, ಅಲ್ಲಿ ಒಳಗಡೆ ಕೆಲವು ಸಂಧಿಗಳು ಹೋದರೆ ಕೂಡ ಅದೂ ಹಿಂಗಿರುತ್ತೆ, ಸುತ್ಕೊಂಡು ಸೀದಾ ಇರಲ್ಲ, ಸುತ್ಕೊಂಡಿರುತ್ತೆ ರೂಮ್. ಅದು ಕೆಲವು ನಾವು ನಮ್ಮ ಫಿಲ್ಮ್ ಮೇಕಿಂಗ್ನಲ್ಲಿ ಕೆಲವು ಕಡೆ ಅಂಥ ಕಡೆ ಹೋಗಿ ಶೂಟ್ ಮಾಡ್ತೀವಿ. ಯಾಕಂದರೆ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ ಯಾರನ್ನೋ ಅಂತಂದರೆ ಅದ್ರ ಒಳಗಡೆಯಿಂದ ಹಂಗೆ ಸುತ್ಕೊಂಡು ಹೋಗೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಕನ್ಫ್ಯೂಸಿಂಗ್ ಆಗಿರುತ್ತೆ. ಅದಲ್ಲ, ಕ್ಯಾಮ್ರಾ ಮೂಮೆಂಟ್ಗೆ ಅದು ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ತುಂಬ ಸುಂದರವಾಗೂ ಇರುತ್ತೆ. ಅದು ಆ ರೋಡ್ಗಳು ಹೀಗೆ ಇದ್ದಾಗ ಅದು ತುಂಬ ಸುಂದರವಾಗಿರುತ್ತೆ. ಒಂದು ಸೀದಾ ಇಲ್ಲದೆ ಇರಬೇಕಾರೆ ನಮ್ಮ ಬಡಾವಣೆಗಳು, ಮಾಡರ್ನ್ ಬಡಾವಣೆಗಳು ಹೇಗೆ, ನಮ್ಮ ತಾಯಿಯವ್ರು ಹೇಳೋರು, ನಮ್ಮ ಅಮ್ಮ ಹೇಳೋರು, ಮಾಡರ್ನ್ ಬಡಾವಣೆಗಳು ಹೇಗಿದೆ ಅಂತ ಹೇಳಿದ್ರೆ ಮೈಸೂರು ಪಾಕ್ ಮಾಡಿ ಕಟ್ ಮಾಡ್ದಂಗಿದೆ ಅಂತ. ಸೀದಾ ಹೀಗೆ ಉದ್ದ ಅಡ್ಡ ಕಟ್ ಮಾಡಿ ಬಡಾವಣೆ ಮಾಡಿಬಿಟ್ಟಿದ್ದೀವಿ ಅಂತ. ಆಯ್ತಲ್ಲ, ಹೀಗೆ ಮಾಡ್ತಾಯಿದ್ವಿ. ಆ ಥರ ಮಾಡಿಬಿಟ್ಟು ಅದ್ರೊಳಗಡೆ ವಾಸ್ತು ಕೂರ್ಸೋಕ್ಕೆ ಹೋಗ್ತೀವಿ. ಮೊದಲನೇ ಪ್ರಿನ್ಸಿಪಲೇ ಸರಿಯಾಗಿಲ್ಲ, ನಾವು ಗೋಲಿಲ್ಲ, ಸರ್ಪ ಚಾಲನೆ ಇಲ್ಲ, ಏನಿಲ್ಲ, ಅದ್ರೊಳಗಡೆ ವಾಸ್ತು ವರ್ಕ್ ಮಾಡಲ್ಲ ರೀ, ಕೆಲಸ ಮಾಡಲ್ಲ. ನನ್ನ ಹತ್ರ ಕೇಳ್ಕೊಂಬಂದಾಗ ನಾನು ಅದೇ ಹೇಳೋದು, ಯಾವುದು ಕೆಲಸ ಮಾಡಲ್ಲ ಅಂತ. ಅದೇತಲ್ಲ, ಮೊದಲು ವಾಸ್ತುದು ತಲೆಯಲ್ಲಿ ಇಟ್ಕೊಂಡಿರೋದು ಇದೆಯಲ್ಲ, ಅದನ್ನು ಮುರಿದ್ಬಿಟ್ಟು ಆಮೇಲೆ ಹೇಳ್ತೀವಿ ಹಿಂಗಿದೆ ಅಂತ. ಆಮೇಲೆ ಬೇಕಾದ್ರೆ ನೋಡೋಣ ಏನು ಮಾಡ್ಬೋದು ಅಂತ. ಮನೆಯಲ್ಲಿ ಯಾವ ಥರ ನಮಗೆ ಗೋಲಾಕಾರ ಕೂರ್ಸೋಕ್ಕಾಗತ್ತೆ, ಮನೆಯಲ್ಲಿ ಯಾವ ಥರ ನಾವು ಗಾಳಿ ಬೆಳಕು ಓಡಾಡೋ ಥರ ಮಾಡೋಕ್ಕಾಗತ್ತೆ, ಅದನ್ನು ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಮಾಡೋಣ ಕೆಲವುದಲ್ಲ. ಅದು ಇನ್ನೊಂದು ಗುರುಜಿಯವ್ರು ಹೇಳ್ತಾ ಇದ್ದಿದ್ದು ಇನ್ನೊಂದು ವಿಭಾಗ, ಅದಕ್ಕೆ ಇವತ್ತು ಹೋಗೋದು ಬೇಡ. ಅದೇ ಈ ಡಿಸೈನ್ ನೋಡಿ, ಡಿಸೈನ್ ಮಾಡಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡ್ತಾಯಿದ್ರು. ನಮ್ಮ ಪಂಚೆ ಮತ್ತು ಈ ಕಚ್ಚೆ ಥರ ಸೀರೆ ಉಟ್ಕೊತಾರಲ್ಲ, ಅದರಲ್ಲೂ ಅಷ್ಟೇ ಸ್ಟ್ರೇಟ್ ಲೈನ್ ಇಲ್ಲ, ಎಲ್ಲ ಗೋಲಾಕಾರವಾಗಿ ಮತ್ತು ಒಂಥರ ರಿಂಕಲ್ಸು ಹೀಗೆ ಒಂಥರ ಅಲ್ವಾ, ಸೀದಾ ಇಲ್ಲ, ಆ ಥರ ಇಲ್ಲ. ಆದರೆ ಪ್ಯಾಂಟ್ ಏನು ಒಂದ್ಸಲ ಹಿಂಗೆ ಹಾಕೊಂಬಿಟ್ರೆ ಸ್ಟ್ರೇಟ್ ಲೈನ್ ಅದು. ಶರ್ಟು ಅಷ್ಟೇ, ಪ್ಯಾಂಟು ಶರ್ಟು ಎಲ್ಲ ಒಂಥರ ಸ್ಟ್ರೇಟ್ ಲೈನ್ಸು. ಇವೆಲ್ಲ ನಾವು ಆದಷ್ಟು ಸ್ಟ್ರೇಟ್ ಲೈನ್ಸ್ನ ಆದಷ್ಟು ನಾವು ಅವಾಯ್ಡ್ ಮಾಡಿದ್ರೆ ಸುಂದರವಾಗಿ ಕಾಣುತ್ತೆ ಅದು ಅಂತ. ಆಯ್ತಲ್ಲ. ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಮಗೆ ಈ ಚೂಡಿದಾರ್ ಮತ್ತು ಈ ಪಂಜಾಬಿ ಸೂಟ್ಗಳೆಲ್ಲ ಮೊದಲು ನಮ್ಮ ಭಾರತಕ್ಕೆ ಬಂದಾಗ ಈ ಥರ ಇರಲಿಲ್ಲ. ಭಾರತಕ್ಕೆ ಬಂದಾಗ ಇದು ಬೇರೆ ಥರ ಇತ್ತು. ಆದ್ದರಿಂದ ಆಮೇಲೆ ನಮ್ಮ ಭಾರತಕ್ಕೆ ಅಳವಡಿಸ್ಕೊಂಡಾಗ ಅದರಲ್ಲಿ ತುಂಬ ಸರ್ಕ್ಯುಲರ್ ಎಲಿಮೆಂಟ್ಸ್ನ ಸೇರಿಸ್ಬಿಟ್ಟು ತುಂಬ ಸುಂದರವಾಗಿ ಮಾಡಿಬಿಟ್ಟಿದ್ದೀವಿ, ಅದನ್ನು ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ವಾ. ಸೊ ಈ ಸೌಂದರ್ಯ ದೃಷ್ಟಿ, ಡಿಸೈನ್ ಮತ್ತು ಅದರಲ್ಲಿ ಕಲೆ,
ಅದು ಹೇಗೆ ನಾವು ಉಟ್ಕೊತೀವಿ, ಹೇಗೆ ನಾವು ನಮ್ಮನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೊತೀವಿ, ಆ ಕಲೆ ನಮ್ಮ ಹತ್ರ ಇದೆ. ಅದನ್ನು ನಾವು ಚೆನ್ನಾಗಿ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಮತ್ತು ಗುರೂಜಿಯವ್ರ ಬಗ್ಗೆ ಗುರೂಜಿಯವ್ರು ಬರೆದಿರೋದು ಇದೆಯಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇನ್ನೂ ಸುಮಾರು ವೀಡಿಯೋಗಳು, ಆಡಿಯೋಗಳು ಯೂಟ್ಯೂಬಲ್ಲಿ ಸಿಗುತ್ತೆ, ಕೇಳಿಸ್ಕೊಳ್ಳಿ. ಅದನ್ನು ಕೇಳಿಸ್ಕೊಂಡ್ರೆ ನಿಮಗೆ ಈ ಸೌಂದರ್ಯ ದೃಷ್ಟಿಯ ಒಂದು ಪ್ರಜ್ಞೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದೊಂದು ನಾನು ಅಲ್ಲಿ ಕೂತ್ಕೋಬೇಕಾದವನು ಇವತ್ತು ಯಾವುದೋ ಬೇರೆ ಇದರಿಂದ ನಾನು ಈ ಕಡೆ ಬಂದುಬಿಟ್ಟಿದ್ದೀನಿ ಇವತ್ತು. ನಂಗೆ ಇಲ್ಲಿ ಕೂತ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ, ಹಾಗೂ ಇವತ್ತು ಬೇರೆ ಬೇರೆ ಕಾರಣಗಳಾಗಿ ಇಲ್ಲಿ ಕೂತ್ಕೋಬೇಕಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಅಲ್ಲಿ ನಂದು ಜಾಗ ಆ್ಯಕ್ಚುಲಿ ಆಗಿ ಹೇಳೋದು ಲಾಸ್ಟ್ ಬೆಂಚು ಅದಲ್ಲ. ಬಟ್ ಫಾರ್ಚುನೇಟ್ಲಿ ಇಲ್ಲಿ ಕೂತ್ಬಿಟ್ಟಿದ್ದೀನಿ ಇವತ್ತು. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ದಿನನಿತ್ಯದ ಬದುಕುಗಳಿಂದನೇ ನಮಗೆ ಸೌಂದರ್ಯ ದೃಷ್ಟಿಯನ್ನು ಪ್ರಶಾಂತ್ ಅಣ್ಣ ಪರಿಚಯ ಮಾಡಿಕೊಟ್ರು. ನಾನು ಒಂದು ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತೀನಿ, ಆಮೇಲೆ ಎಲ್ಲರೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಚರ್ಚೆ ಮುಂದುವರ್ಸೋಣ. ಈ ಪ್ರಶ್ನೆ ವೆಂಕಟಾಚಲಪತಿಗಳಿಗೆ. ನೀವು ಮಾತಾಡುವಾಗ ಹೇಳ್ತಾ ಇದ್ರಿ ಲಲಿತ ಕಲೆಗಳ ಮೂಲಕ ಜೀವನ ದೃಷ್ಟಿ ಬೆಳೆಯುತ್ತೆ ಅಂತ ಹೇಳಿ. ನೀವು ಒಬ್ಬ ಕುಶಲಕರ್ಮಿಯಾಗಿ ನೀವು ಅದನ್ನು ಹೇಗೆ ಬೆಳೆದಿದ್ದು ನೀವು ಕಂಡಿದ್ದೀರಾ, ಅನುಭವಿಸಿದ್ದೀರಾ ಅನ್ನೋದನ್ನು ಹೇಳ್ಬೋದಾ? ಹಲೋ, ನಾನು ಒಂದು ಶಿಲ್ಪ ಮಾಡುವಾಗ ಅದರ ಭಾವ, ಫಾರ್ಮು, ಶೇಪು ಮತ್ತು ಮಾಧ್ಯಮಗಳು ಇವೆಲ್ಲ ನನಗೆ ಪ್ರಭಾವ ಬೀರುತ್ತೆ. ಮತ್ತು ಅದರಲ್ಲಿ ಶಿಲ್ಪದಲ್ಲಿ ಸೌಂದರ್ಯ ಹೇಗಿರಬೇಕು, ಹೇಗೆ ರಿದಮ್ ಇರಬೇಕು, ಹೇಗೆ ಅದರಲ್ಲಿ ನುಣುಪಿರಬೇಕು ಮತ್ತು ಸ್ಟ್ರಕ್ಚರ್ ಇರಬೇಕು, ಫಾರ್ಮ್ ಇರಬೇಕು, ಇದನ್ನೆಲ್ಲ ನನ್ನ ಮನಸ್ಸಿನಲ್ಲಿ ಹೇಳ್ತಾ ಇರ್ತೇನೆ. ಸೌಂದರ್ಯ ಪ್ರಜ್ಞೆಯಿಂದ ಅದು ಪ್ರಕಟವಾಗಿರುತ್ತೆ. ಸೊ ಅದರಿಂದ ನಾನು ಶಿಲ್ಪನ ಬ್ಯೂಟಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದರಲ್ಲಿ ಸೌಂದರ್ಯ ಪ್ರಜ್ಞೆ ಕಾಣುತ್ತೆ, ಜನರಿಗೆ ಖುಷಿ ಆಗುತ್ತೆ. ಅದು ಜನರಿಗೆ ಮುಟ್ಟಿದ್ರೆ ಅದೇ ಸಂತೋಷ ಅಷ್ಟೇ. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ವೆಂಕಟಾಚಲಪತಿಯವರು ನೀವು ಪ್ರಶ್ನೆ ಕೇಳದೆ ಅವರು ಉತ್ತರ ಬಿಟ್ಕೊಡಲ್ಲ, ಯಾಕಂದರೆ ಅವ್ರ ಅನುಭವ ಇರೋರು. ನೀವು ಎಷ್ಟು ಹಿಂಡ್ತೀರೋ ಅಷ್ಟು ಹಾಲು ಬರುತ್ತೆ. नमस्ते लता का, नमस्ते प्रशांतना। मेरा बहुत मन कर रहा था कि गुरुजी जो एक उदाहरण देते थे उसको मैं सबके साथ बांटूं, क्योंकि सौंदर्य दृष्टि को लेके वो मुझे बहुत अच्छा लगता है। और उसके में आप कुछ अगर जोड़ेंगे तो और भी अच्छा रहेगा, क्योंकि आप गुरुजी के साथ बहुत वर्ष रहे हैं प्रशांतना। आज भी आप केरला के मंदिरों में जाएंगे तो वहाँ वो फोर्स करते हैं कि आप धोती और अंगवस्त्र ही डाल के आना है। कई लोग उसको गलत समझते हैं कि वो ये देख रहे हैं कि आप ब्राह्मण हैं या नहीं है। एक्चुअली ऐसा नहीं हुआ। मुझे गुरुजी के यहाँ जाने के बाद पता चला कि हमारे यहाँ सिला हुआ कपड़ा नहीं डालते थे। सिला हुआ कपड़ा नहीं डालने के पीछे बहुत बड़ा विचार रहा। उसके बारे में अगर आप बताएंगे तो बहुत अच्छा रहेगा, क्योंकि उसमें सौंदर्य दृष्टि जैसे गुरुजी बताते थे अंगवस्त्र को लेके कितना सुंदर तरीके से अगर आप वो बात रखेंगे तो। हाँ, हिंदी में बोल दूँ? सिला हुआ कपड़ा जो था वो निषेध, इसलिए 2-3 कारण था उसको निषेध करने का। हाँ, हज में मुसलमान भी इसी तरह के कपड़े पहनते हैं, ठीक है। तो ये सिला हुआ कपड़ा निषेध इसलिए था कि एक चीज़ जो है जब वो बुनकर बनाता है उसको ना, बनाता है तो वो पूर्णमिदम से बनाता है, वो पूर्ण रहता है। अगर धोती बनाए तो वो पूर्ण है, ठीक है। उसको काट के कुछ और बनाएंगे तो उसको काट के सीलना पड़ता था। कपड़े को काट के सीलना मना था, क्योंकि काट दिया तो वो पूर्ण नहीं रह गया। और भगवान के सामने जाते वक्त हमको पूर्ण रहना है, एक चीज़ तो पूर्ण रहना है। और पहले जो है आजकल
उसको थोड़ा नज़रअंदाज किया जाता है, लेकिन पहले जो है लंगोट पहनकर उसके ऊपर धोती पहनकर ही जाते थे। उतना तक भी इंसिस्ट करते थे। हमारे गांव में, केरला में बहुत सारी जगह पे हमने वहाँ के लोगों को बताते हुए भी सुना है, अपना अगर मॉडर्न अंडरवेयर और कुछ और पहन रहे हो तो उसको निकाल के लंगोट पहनो, क्योंकि लंगोट का कपड़ा भी पूर्ण रहता था, वो काट कर बनाया हुआ कपड़ा नहीं रहता था वो। तो भगवान के सामने जाते वक्त पूर्ण रहना है, ठीक है। एक तो है गोल धोती जो हम अभी आजकल ज़्यादातर लोग जो पहनते हैं, ऐसा नहीं कि हमारे लोग गोल धोती वो पहनते नहीं थे। ಇಲ್ಲಿ ನಾವು ಸಾಮಾನ್ಯವಾಗಿ ಉಟ್ಕೊತೀವಲ್ಲ ಪಂಚೆ, ಒಂದು ಕಡೆ ಅಂಚು ಹಿಂಗೆ ಬಂದಿರುತ್ತೆ ರೌಂಡಾಗಿ, ಹಾಂ ಅಡ್ಪಂಚೆ, ಅಡ್ಪಂಚೆ ಉಟ್ಕೊತಾ ಇರಲಿಲ್ಲ ಅಂತಲ್ಲ ನಮ್ಮಲ್ಲಿ, हम लोग वो भी पहनते थे, दैट वाज नाइट ड्रेस एक्चुअली ಅದು ರಾತ್ರಿ ಹೊತ್ತು ಉಟ್ಕೋಬೇಕಾದ್ರೆ ಹಾಕ್ಕೊತಾ ಇದ್ದಿದ್ದು ಅಡ್ಪಂಚೆನ. ಸಾಮಾನ್ಯ ಉಟ್ಕೊತಾ ಇದ್ದಿದ್ದು ಕಚ್ಚೆ ಪಂಚೆನೆ ಎಲ್ಲರೂ, ಆಯಾ ಅವರವರ ವೃತ್ತಿಗೆ ತಕ್ಕಂಥ ಕಚ್ಚೆ ಪಂಚೆ ಅವರವರು ಕಚ್ಚೆನೇ ಉಟ್ಕೊತಾ ಇದ್ರು ಅಂತ ಗೊತ್ತಾಯ್ತಲ್ಲ. ಆ ಕಚ್ಚೆನಲ್ಲಿ ಸುತ್ತೀವಲ್ಲ ಆವಾಗ ಅದು ಸುಂದರವಾಗಿ ಕಾಣುತ್ತೆ, ತುಂಬ ಸುಂದರವಾಗಿ ಕಾಣುತ್ತೆ ಅದೊಂದು. ಮತ್ತು ಶಲ್ಯ ಹಾಕ್ಕೊಳ್ಳೋದೊಂದು ರೀತಿ ಇದೆ ಆಯ್ತಲ್ಲ, ಅದು ಹೇಗೆ ನಾವು ಈ ಕಡೆಯಿಂದ ತೊಗೊಂಡು ಈ ಕಡೆ ಹಾಕ್ಕೊತೀವಿ. ಇವಾಗ ನಮಗೆ ಬಲಗೈ ನಾವು ಜಾಸ್ತಿ ಉಪಯೋಗಿಸೋವಂಥದ್ದು ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಸವ್ಯವಾಗಿ ಹೀಗೆ ಹಾಕ್ಕೊತಾರೆ. ಕೆಲವರಿಗೆ ಎಡಗೈ ಜಾಸ್ತಿ ಉಪಯೋಗಿಸ್ತಾರೆ, ಅವ್ರು ಎಡಗೈಯಿಂದನೇ ಕೆಲಸ ಮಾಡೋದು. ಆ್ಯಕ್ಚುಲಿ ಈ ಕಡೆಯಿಂದ ಈ ಕಡೆ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ ಅವ್ರಿಗೆ, ಯಾಕಂದರೆ ಅಲ್ಲಿ ನಮ್ಮಲ್ಲಿ ಹೇಗೆ ಅಂತೇಳಿದ್ರೆ ಎಡಗೈ ಪ್ರಧಾನವಾಗಿದ್ದವ್ರಿಗೆ ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಹಾಕ್ಕೋಬೋದು, ಅದರಲ್ಲಿ ಏನು ತಪ್ಪಿಲ್ಲ ಆಯ್ತಲ್ಲ. ಹಾಂ, ಕೆಲವು ಕಾರ್ಯಕ್ಕೆ ಕೂತ್ಕೋಬೇಕಾದ್ರೆ ಸವ್ಯ ಅಪಸವ್ಯ ಅದೆಲ್ಲ ಹೇಳ್ತಾರೆ, ಆವಾಗ ಮಾತ್ರ ಅದ್ರ ಪ್ರಕಾರ ಆ ಕಾರ್ಯದ ಪ್ರಕಾರ ನಾವು ಹಾಕ್ಕೋಬೇಕು. ಆಮೇಲೆ ಯಜ್ಞಕ್ಕೆ ಕೂತ್ಕೊಂಡಾಗ ಇದು ಮೇಲ್ಗಡೆ ಈ ಶಲ್ಯ ಇದೆಯಲ್ಲ ಅದು ಕೂಡ ಅಡ್ಡ ಬರುತ್ತೆ, ಅಂದರೆ ಅದು ಸೆಕೆ ಆಗುತ್ತೆ, ಒಂದು ಸುಡೋ ಚಾನ್ಸಸ್ಸು ಇದೆ ಆಯ್ತಲ್ಲ. ಅದಕ್ಕೆ ಏನು ಮಾಡೋರು ಅಂತೇಳಿದ್ರೆ ಇದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಯಜ್ಞ ಉಪವೀತ ಅಂಥೇಳಿ ಒಂದು ಜನಿವಾರ ಅಂತ ನಾವೇನು ಹೇಳ್ತೀವೋ ಅದು ಯಜ್ಞದ ಉಪವೀತ ಅಂತ ಹೇಳಿದ್ರೆ ಇದು ಯಜ್ಞಕ್ಕೆ ಹಾಕುವಂಥ ಉಪವೀತ ಅದು. ಸೊ ಆ ಯಜ್ಞ ಉಪವೀತ ಹಾಕೊಂಡು ಮೇಲ್ಗಡೆ ಏನೂ ಇಲ್ದಲ್ಲೇ ಕೂತ್ಕೋಬಾರ್ದು ಯಜ್ಞಕ್ಕೆ, ಬರೀ ಬಟ್ಟೆ ಬರೀ ಮೈನಲ್ಲಿ ಕೂತ್ಕೋಬಾರ್ದು, ಅದಕ್ಕೋಸ್ಕರ ಆ ಯಜ್ಞೋಪವೀತ ಹಾಕೋರು. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ಸ್ಗಳು, ನಾನು ಬೆಳಿಬೇಕಾದ್ರೆ ಬೆಂಗಳೂರಿನಲ್ಲಿ ನನ್ನ ಫ್ರೆಂಡ್ಸು ನಾನ್ ಬ್ರಾಹ್ಮಿನ್ ಫ್ರೆಂಡ್ಸು, ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಕೆಲವರು ಈ ಶೂದ್ರ ವರ್ಣಗಳಿಂದನೂ ಇದ್ದರು, ಎಷ್ಟೋ ಜನ ಇದ್ದರು ನಮ್ಮ ಫ್ರೆಂಡ್ಸು, ಇವತ್ತಿಗೂ ಇದ್ದಾರೆ ಅವರೆಲ್ಲ ಫ್ರೆಂಡ್ಸು. ಅವ್ರ ಮನೆಗಳಲ್ಲಿ ಹೋಮ ಹವನಗಳಾದಾಗ ಆ ಹೋಮ ಹವನಗಳ ಮುಂಚೆ ಅವ್ರಿಗೂ ಕೂಡ ಯಜ್ಞೋಪವೀತ ಹಾಕಿನೇ ಕೂರಿಸೋರು. ಹೋಮ ಹವನಗಳಾದಮೇಲೆ ಅವ್ರನ್ನ ಅದನ್ನು ತೆಗೆದುಬಿಡೋರು ಅಷ್ಟೇ. ಅವ್ರಿಗೆ ವ್ರತ ಕೂಡ ಕೊಡ್ತಾಯಿದ್ರು, 1 ವಾರ 15 ದಿನ 20 ದಿನ ಅಂತ ವ್ರತ ಕೊಟ್ಟು ಅವರು ಅದನ್ನು ವ್ರತ ಫಾಲೋ ಮಾಡಿ ಸುಂದರವಾಗಿರುತ್ತೆ ಅದು ನೋಡೋಕ್ಕೆ. ಯಾಕೆ ಕಷ್ಟಪಡಬೇಕು? ಮೇಲೆ ಶರ್ಟು ಪ್ಯಾಂಟು ಹಾಕ್ಕೊಂಡು ಯಜ್ಞಕ್ಕೆ ಕೂತ್ಕೊಂಡ್ರೆ ಆ ಶರ್ಟ್ ಒಳಗಡೆ ನಾವೇ ಬೆಂದೋಗ್ತೀವಿ ಅಲ್ವಾ? ಯಜ್ಞಕ್ಕೆ ಕೂತ್ಕೊಳ್ತೀವಿ, ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಅವಾಗೆಲ್ಲ ಏನು ಸುಂದರವಾಗಿ ನಾವು ಮೇಲ್ಗಡೆ ನಾವು ಯಾವುದೂ ಇಲ್ಲ ಅಂತ ಹೇಳಿದಾಗ, ಗಂಡಸರು ಮುಖ್ಯವಾಗಿ ಮೇಲ್ಗಡೆ ಏನು ಹುಟ್ಕೊಂಡಿಲ್ಲ ಅಂದಾಗ ನಮ್ಮ ಈಗೋ ಒಂಥರ ಅದಕ್ಕೆ ಅಡ್ಡ ಬರುತ್ತೆ. ಅಯ್ಯೋ ಏನಿದು, ನಾನು ಹಿಂಗೆ ಹೋಗೋದು ಸರಿನಾ ಇಲ್ವೋ ಅಂತ. ಅದು ಬ್ರೇಕ್ ಮಾಡಿ ದೇವ್ರ ಹತ್ರನೇ ಹೋಗಬೇಕು. ದೇವ್ರ ಹತ್ರ ಹೋಗ್ಬೇಕಾದ್ರೆ ಎಲ್ಲ ಬಿಚ್ಚಾಕ್ಕೊಂಡೇ ಹೋಗ್ಬೇಕು, ನೀವು ಬರೀ ಪಂಚೆ ಕಟ್ಕೊಂಡೇ ಹೋಗಬೇಕು. ಹೆಂಗಸರಿಗೆ ಸೀರೆ ಉಟ್ಕೊಳ್ಳೋದು ಅಲ್ಲ ಹೊಡಿತೆ. ಇನ್ನೊಂದು ಸ್ವಲ್ಪ ಮುಂಚೆ ಹೆಂಗಸರಿಗೆ ಸೀರೆನೂ ಇರಲಿಲ್ಲ, ಈ ಗೋಲ್ ಸೀರೆ ಹಾಕೊಳ್ಳೋಂಗಿಲ್ಲ ಅಂತಲೇ ಇತ್ತು ಕೇರಳದಲ್ಲಿ. ಕಟ್ಕೊಳ್ಳೋ ರೌಕೆ ಇತ್ತಲ್ಲ, ಕಟ್ಕೊಳ್ಳೋ ರೌಕೆ ಮತ್ತು ಸೀರೆನೇ ಉಟ್ಕೊಂಡ್ಬರ್ಬೇಕು ಅಂತಲೇ ಹೇಳ್ತಾಯಿದ್ರು. ಅದು ಆ ಟೈಮ್ ಪಾಸ್ ಆಗೋಯ್ತು ಇವಾಗ, ಅದರಿಂದ ಇವಾಗ ಈ ಸೀರೆ ಉಟ್ಕೊಂಡು ಬರ್ಬೋದು ಅಂತ ಮಾಡಿದ್ದಾರೆ ಕೇರಳದಲ್ಲಿ. आई होप आई हैव आंसर्ड यू. मैंने ये प्रश्न इसलिए भी पूछा, यहाँ बहुत सारे यंग लड़के और लड़कियाँ बैठे हैं और आजकल सबको ब्रांडिंग का बहुत है कि सबको लिवाइस का जीन्स डालना है या वैन हुसैन का शर्ट डालना है. तो गुरुजी जैसे ये बात भी रखते थे साथ में कि जब सौंदर्य दृष्टि जाती है तो फिर ब्रांडिंग और ये सब शुरू हो जाता है, और इसीलिए भी ब्रांडिंग ना हो, उसके पीछे हम ना भागें, ध्यान हमारा बाहर ना जाए, इसलिए भी हमको कपड़ा बिना सिला हुआ जैसे डालना है.
उसमें एक और अगर आप बात जोड़ेंगे तो बहुत अच्छा लगेगा, सबको सुनने को मिलेगी। जो गुरुजी पेड़ की उपमा लेते थे सौंदर्य दृष्टि की लेके, तो ಏಕೆ ಏನು ಹೇಳೋರು ಗುರುಗಳು ಅಂತ ಹೇಳಿದ್ರೆ, ಒಂದು ಮರ ನೋಡ್ತೀರಾ ಅಂದ್ಕೊಳ್ಳಿಪ್ಪ, ಆ ಮರ ಸುಂದರವಾಗಿದೆ ಅಂತ ಅನಿಸುತ್ತೆ, ಯಾವುದೇ ಆಕಾರದಲ್ಲಿರಲಿ ಅದು ಸುಂದರವಾಗಿದೆ ಅಂತ ಅನಿಸುತ್ತೆ. ಅದ್ರ ಮೇಲ್ಗಡೆ ಒಂದು ಯಾವುದೋ ಒಂದು ಪಕ್ಷಿ ಕೂತಿದೆ ಅಂತ ಅಂದ್ಕೊಳ್ಳಿ, ಆ ಪಕ್ಷಿ ಕೂತಿದೆ, ಪಕ್ಷಿ ಕೂತಿರೋದು ಸುಂದರವಾಗೂ ಕಾಣುತ್ತೆ. ಆ ಪಕ್ಷಿ ಇಲ್ಲ ಅಂದ್ಕೊಳ್ಳಿ, ಅಲ್ಲಿಂದ ಹಾರ್ಕೊಂಡು ಹೊರಟೋಯ್ತು, ಹಾಗೂ ಆ ಮರ ಸುಂದರವಾಗಿದೆ. ಅದೇ ಒಂದು ವರ್ಷದಲ್ಲಿ ಯಾವಾಗ ಜಾನ್ವರಿ ಫೆಬ್ರವರಿ ನಮ್ಮ ಏನು ಹೇಳ್ತೀರಾ ವಸಂತಕ್ಕೆ ಮುಂಚೆ ನಮ್ಮ ಶಿಶಿರ ಋತು ಬರುತ್ತೆ. ಶಿಶಿರ ಋತು ಬಂದಾಗ ಎಲ್ಲ ಎಲೆಗಳು ಉದುರೋಟೋಗುತ್ತೆ. ಆ ಎಲೆಗಳು ಉದುರು ಹೋದ್ಮೇಲೂ ಅದು ಸುಂದರವಾಗೇ ಕಾಣ್ತಾ ಇರ್ತೀವಿ ನಾವು, ಹೌದಲ್ವಾ? ಹೊಸ ಚಿಗುರು ಬರುತ್ತೆ ವಸಂತ ಬಂದಾಗ, ಆವಾಗಲೂ ಸುಂದರವಾಗಿ ಕಾಣುತ್ತೆ ಅದು. ಆ ಮರದ ಮೇಲೆ ಒಂದು ಕೋತಿ ಬಂದು ಕೂತ್ಕೊಂಡಿದ್ರೆ ಅದು ಕೂಡ ಸುಂದರವಾಗಿ ಕಾಣ್ತಾ ಇರುತ್ತೆ, ಇಲ್ಲ ಅಂದ್ರೂ ಸುಂದರವಾಗಿದೆ. ನಾವು ಹೇಳೋಕ್ಕಾಗಲ್ಲ ಈ ಮರದ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿದ್ರೆ ಮಾತ್ರ ಸುಂದರವಾಗಿದೆ ಅಂತ, ಅಲ್ವಾ? ಆ ಪಕ್ಷಿ ಇಲ್ದಿದ್ರೂ ಸುಂದರವಾಗಿದೆ, ಇದ್ರೂ ಸುಂದರವಾಗಿದೆ. ಅದು ಎಲೆಗಳು ಇದ್ರೂ ಸುಂದರವಾಗಿದೆ, ಎಲೆ ಇಲ್ದಿದ್ರೂ ಸುಂದರವಾಗಿದೆ. ಒಂದು ವರ್ಷದಲ್ಲಿ ಆ ಮರ ಎಷ್ಟೆಷ್ಟು ಬೇರೆ ಬೇರೆ ಒಂದು ರೂಪ ತೊಗೊತಾ ಇರುತ್ತೆ. ಆ ಎಲ್ಲ ರೂಪಗಳಲ್ಲೂ ಮರ ಅಷ್ಟೇ ಸುಂದರವಾಗಿರುತ್ತೆ ಅಂತ. ನಾವೂ ಅಷ್ಟೇ ಪ್ರಾಕೃತಿಕವಾಗಿರ್ತೀವಿ ಅಂತೇಳಿದ್ರೆ ಅಷ್ಟೇ ಸುಂದರವಾಗಿ ಕಾಣ್ತೀವಿ. ಏನೋ ಪ್ರಕೃತಿಗೆ ಅಗೇನ್ಸ್ಟಾಗಿ ಏನೋ ಮಾಡೋಕ್ಕೆ ಹೋಗ್ತೀವಿ ಅಂದಾಗ ಅದೆಲ್ಲ ಒಂಥರ ಏರುಪೇರು ಆಗ್ತಾ ಇರುತ್ತೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಅದು ನಾವು ಅದರಿಂದ ನಾವು ಯೋಚನೆನೂ ಮಾಡೋಕ್ಕಾಗಲ್ಲ. ಇದು ಪೂರ್ಣವಾಗಿದೆ, ಪೂರ್ಣ ಇಲ್ಲ ಹೇಳೋಕ್ಕಾಗಲ್ಲ. ಅದಲ್ಲ, ಅದು ಇದ್ರೂ ಸರಿ, ಇಲ್ದಿದ್ರೂ ಸರಿ. ಪೂರ್ಣ ಇದ್ರೂ ಪೂರ್ಣವಾಗಿದೆ, ಅದು ಇಲ್ಲದೇ ಇದ್ರೂ ಪೂರ್ಣವಾಗಿದೆ. ಅದು ಆಯ್ತಲ್ಲ. हाँ वही तो कालांतर में जब मैं वही बोला, शिशिर ऋतु में जब उसका पूरा सूख जाएगा उसके बाद भी हाँ 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 अब बोले. और ಕಾಲಾಂತರದಲ್ಲಿ ಬಿದ್ದೋಗುತ್ತಲ್ವ ಮರ, ಬಿದ್ದೋದ್ಮೇಲೆ ಕೂಡ ಇನ್ನು ಸುಂದರವಾಗೇ ಇರುತ್ತೆ ಅದು ಮರ. इसी पूर्णमद पूर्णमिदम के कॉन्सेप्ट को गुरुजी जैसे जोड़ते थे ये अंगवस्त्र के साथ, वो बहुत सुंदर लगता था कि आप इस गमछे को नीचे लेट बैठना है तो नीचे रख के उसके ऊपर बैठ सकते हैं, आपको आपने हाथ धोया उससे हाथ पोंछ सकते हैं, आपको सोना है तो ऊपर लेके भी सो सकते हैं, बटन टूट जाए तो क्या परेशानी है ना, पूरा दिन भर इंसान परेशान रहता है। ऐसा गुरुजी अपने शब्दों में जब बताते थे। तो इसमें पूर्णमिद का कॉन्सेप्ट नहीं आता है जो पैंट शर्ट में है, एक ही तरीके से डाल सकते हैं, वो एक ही तरीके से डाल के हमारी मानसिकता भी वो एक ही तरीके की सिर्फ फिट हो जाती है। तो ये मेरे एक मामा जी थे, वो बताते थे कि धोती अगर हमको बदलना भी हो, धोती को ऐसे जो पहनते गोल धोती ಅಡ್ಪಂಚೆ ನಾವು ಬೇರೆ ಪಂಚೆ ಕಟ್ಕೋಬೇಕು ಅಂತಿದ್ರು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಕಟ್ಕೋಬೇಕು, ನಮಗೆ ಕಟ್ಕೋಬೋದು, ಮನೆಗೆ ಹೋಗಿ ಚೇಂಜ್ ಮಾಡಬೇಕು ಬದಲಾಯಿಸ್ಬೇಕು ಅಂತಿಲ್ಲ, ಅಷ್ಟು ಅವಕಾಶ ಅದು. ಮೇಲ್ಗಡೆ ಇನ್ನೊಂದು ಸುತ್ಕೊಂಡ ಕೆಳಗಡೆ ಬಿಚ್ಕೊಂಡ ಮುಗಿದೋಯ್ತು ಕೆಲಸ ಅಲ್ವಾ, ಅಷ್ಟು ಸುಲಭವಾಗಿದೆ ಅದು ಅಡ್ಪಂಚೆ ಅಂತ ಅಷ್ಟು ಹೇಳೋರು ಅವರು. ಅದೇ ಥರ ಎಲ್ಲಿ ಬೇಕಾದ್ರೂ ನಾವು, ಅದೇ ಒಂದು ಶರ್ಟಿಂದ ಒಂದು ಗುಂಡಿ 2 ಗುಂಡಿ ಹೊಟ್ಟೋಯ್ತು ಅಂತ ಹೇಳಿದ್ರೆ ಅಯ್ಯೋ ನನಗೇನಪ್ಪ ಮಾಡೋದು, ಮನೆಗೆ ಹೋಗಿ ಇನ್ನೊಂದು ತರಬೇಕಲ್ಲ ಅಂತ ತಲೆನೋವು, टेंशन ಅದರಲ್ಲಿ. आशीष जी कुछ जोड़ना चाहते हैं? नहीं, अम्मा जी को गुरुजी की सुनाई एक बढ़िया सी कहानी का एक्सपीरियंस ही था, वो याद आया तो उन्होंने कहा सुनाने के लिए। आश्रम के सामने, आश्रम कल फोटो में हमने देखा ना गेट जहाँ लास्ट में अम्मा जी बंद कर रही थी, तो गेट के सामने एक बार एक एक्सीडेंट हो गया। तो एक मोटरसाइकिल से किसी का साइकिल भिड़ गई उसकी, तो बच्चे वहाँ उसको खून निकलने लगा। तो खून निकलने सारे लोग इकट्ठे हो गए आसपास के, और जो रोड के इस तरफ में आश्रम है, रोड के उस तरफ में एक ITI हुआ करता है, तो वहाँ के सारे बच्चे आए, फुटबॉल खेल रहे थे, बास्केटबॉल खेल रहे थे, तो सारे सब बच्चे आ गए इकट्ठे, सब यही 15-16 साल के बच्चे थे, और सब देख रहे हैं उसको, सब बोल रहे हैं कोई लगाओ उसको खून निकल रहा है, लगाओ उसको खून निकल रहा है। शाम का समय था, उसी समय वहाँ से गाय चराते हुए एक बच्चा वापस आ रहा था, तो वो भी उन्हीं की उम्र का था जितने उम्र के थे। तो उसके शरीर पे उसने भी देखा यार वो हो रहा है, खून निकल रहा था, वो भी बोला खून निकल रहा है, कोई बांधो इसमें, पट्टी बांधना चाहिए करके।
फिर जब देखा कि कोई नहीं बांध रहा है तो उसने उसके साथ में पटका था एक जो गमछा था, तो गमछा उसने निकाला, फटाक से फाड़ा और बांध दिया। और सब फिर उसके बाद उठा के सब निकल गए, सब अपना अपना चले गए। तो गुरुजी बोले मैं देखता रह गया, ये क्या है? एक की वेशभूषा इतनी समृद्ध है कि उसमें से देने के बाद भी उसको कुछ घट नहीं रहा है। आज हमारी वेशभूषा इतनी कंगाल हो गई है कि हम इसमें से कुछ निकाल नहीं सकते, कोई चीज दे नहीं सकते। हर किसी के पास एक रुमाल है, वो जितने बच्चे थे जहाँ की बाकी चीज़ें, हर किसी के पास एक रुमाल है, चाहते तो वो भी निकाल के दे सकते थे, लेकिन वो कंजूसी और वो जो हमारे अंदर उस वेशभूषा के कारण आ गई है। हर किसी के पास में आराम से जो पढ़ रहे थे बच्चे 1000 रुपये 1500 रुपये के आसपास महीने का खर्च भी आता था, वो रेसिडेंशियल स्कूल था वहाँ के थे, लेकिन इसके पास कुछ नहीं है। लेकिन फिर भी समृद्धि, मानस में समृद्धि है। कैसे वेशभूषा के माध्यम से कितना सुंदर मानस बन सकता है, ये एक बड़ी देखने की चीज़ है। और वही जो बाकी बच्चे हैं या बाकी, तो ये सभी चीज़ें हमारे उसमें हैं कि वेशभूषा, जो प्रशांत जी बता रहे हैं कि हमारी प्रकृति से कितनी ज़्यादा प्रेरणा लेके रहते थे। जो पूर्ण मदह वाला जो बात है कि यह हर स्थिति में परिपूर्ण रहना, हर स्थिति में परिपूर्ण रहना। तो आपकी वेशभूषा, आपका खान पान, आपका रहन सहन, आपके घर, आपके बाकी सारी चीज़ें भी ऐसी हो सकती हैं जो आपको परिपूर्ण बना के रखें। लेकिन आपकी वही सारी चीज़ें ऐसी हो सकती हैं, यदि उसकी डिज़ाइन बदल जाता है, उसकी एस्थेटिक्स बदल जाता है, उसकी चीज़ें बदल जाती हैं, तो वही चीज़ें आपको कंगाल बना सकती है मानसिक रूप से, भले जेब में आपके पास हजारों करोड़ों रुपए हो। तो ये बड़ी बात केवल कला से संबंधित है। केवल कला के कारण, कला की डिज़ाइनिंग के कारण, कपड़ों की डिज़ाइनिंग के कारण किस तरह से समृद्धि हमारे बीच में आती है, ये देखने वाली बात है। ಭಾಗವಹಿಸಿದ್ದ ಎಲ್ರಿಗೂ ಕೂಡ ಬಹಳ ಧನ್ಯವಾದ. ನಮ್ಮ ಜೀವನದಲ್ಲೇ ಎಷ್ಟು ಸಹಜವಾಗಿ ಸರಳವಾಗಿ ಸೌಂದರ್ಯನ ನೋಡೋಕ್ಕಿದ್ರೂ ಕೂಡ ನಾವು ಬಹುಶಃ ಯಾವುದೋ ಧಾವಂತದಲ್ಲಿ ಅದನ್ನೆಲ್ಲ ಕಳ್ಕೊತಾ ಇರ್ತೀವಿ ಅನಿಸುತ್ತೆ. ಮತ್ತು ಆ ಒಂದು ಸಹಜತೆಯನ್ನು ನಾವು ತಂದ್ಕೊಳ್ಬೇಕು, ಅದಕ್ಕೋಸ್ಕರ ರವೀಂದ್ರ ಶರ್ಮಾ ಅಂತವರನ್ನು ಓದಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದ. Thanks to the panel. In the context of some of the discussions that were happening now, in one of the books of the Bharat Gatha and Bharat Katha, there is I've just picked few lines in connection with, there was a mention of branding of clothes and how the mindset today has changed and what Guruji had to tell about related to this. This is summarizing from the book. Guruji often warned us about one of the greatest illnesses brought by Western modernity, that is the obsession with status or social position. He explained that the root cause of this obsession is the loss of our Saundarya Drishti. When beauty and harmony are forgotten, status becomes the substitute. Branding, status, name, this becomes the substitute. The aesthetic vision or Saundarya Drishti as the very mother root leads to the principle of Swadharma. Guruji reminded us that true dignity does not come from titles or positions. It comes from living in accordance with the Saundarya Drishti, which without effort drives one's role with sincerity, rooted in beauty and harmony, and that is nothing but Swadharma. So this perspective actually challenges us to rethink our priorities. Instead of chasing status, we are called to rediscover our aesthetic vision and live by its path. In the context of design, he's brought about a very deep point. He explains that in spiritual terms, the jiva always seeks union with the Paramatma. But in between Jiva and Paramatma lies Maya, which prevents this union, and Guruji tells design itself is the Maya. He taught that design, as an example, to connect this, he tells that, example, the design of a home should not be a barrier, but should lead us to the pathway to Adhyatma. So these are few snippets from his books. I would like to thank Prashant ji for sharing his thoughts about how naturally merging a design with nature brings about beauty. And
the concept of straight lines and curved lines in our culture. It was very valuable to listen to Prashantji talking. And Venkatachalapati ji avrgu ಧನ್ಯವಾದಗಳು. For some, their works, the work that they do is louder than their voice. So what you see there is one of his many works that he has done. And thanks to Lataka for anchoring this discussion. I would like to call upon Srimati Preeti Deeman to offer our gratitude to Lataka. Thanks, Preeti Akka. Request Shri Muneet Deeman ji to please come up on stage and offer our gratitude to Shri Venkatachalapati ji and Prashant Kumar ji. Thanks, Munita. It's time for a small break now. I think we have Kashaya right outside and we meet back in another 15 minutes.